ಸ್ನೇಹಿತರು ಹೇಳಿದ್ರು ಇಲ್ಲಿ ಟೊಮೆಟೊ ಬಹಳ ಬೆಳೀತದೆ ಅಂತ. ನಾನು ತುಂಬಾ ಭಯಪಟ್ಟೆ. ಯಾಕಂದ್ರೆ ಭಾಷಣಕಾರರು ಅತಿ ಇದಾಗಿ ಮಾತಾಡ್ತಾರೆ, ಟೊಮೆಟೊಗಳು ಬಳಕೆ ಆಗ್ತದೆ. ಪೋಷಕರೇ ಮತ್ತೆ ಶಿಕ್ಷಕ ವರ್ಗದವರೇ ಮತ್ತೆ ನನ್ನ ನೆಚ್ಚಿನ ಯಂಗ್ ಇಂಡಿಯಾ ಯುವ ಭಾರತವನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ನಾವು ಭಾರತದ ಬಗ್ಗೆ ಒಂದು ಹೊಸ ಪರಿಕಲ್ಪನೆಯ ವಿಚಾರ ನಾವು ಇವತ್ತು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಬಹಳಷ್ಟು ನಾಯಕರುಗಳನ್ನು ನಾವು ನೋಡಿದ್ದೇವೆ. ಅವರು ಬಹಳ ಹೆಸರಿಡಬಹುದು. ಇವರು ನಮ್ಮ ನಾಯಕರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ, ನಮ್ಗೆಲ್ಲರೂ ಆದರ್ಶವಾಗಿದ್ದಾರೆ. ಸ್ವಾತಂತ್ರ್ಯವನ್ನು ನಾವು ಪಡೆದ ಮೇಲೆ ಈಗ 70 ವರ್ಷಗಳಲ್ಲಿ ನಮಗೆ ನಾಯಕರ ಕೊರತೆ ಉಂಟು. ರಾಜಕೀಯ ನಾಯಕರು ಸ್ವಾರ್ಥ ಮಾಡುವವರು ಬಿಟ್ಟರೆ ನಮಗೆ ನಮ್ಮ ಮುಂದಿನ ಜನಾಂಗಕ್ಕೆ ಇಂಥವರು ನಮಗೆ ನಾಯಕರು, ಇವರು ಆದರ್ಶವಾಗಿದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ಆಗಿಲ್ಲ. ಹೀಗಾಗಿ ನಮ್ಮ ಸ್ವಾತಂತ್ರ್ಯ ಆಂದೋಲನ ಇಲ್ಲಿಗೆ ಸೀಮಿತವಾಗಿದೆ. ಈಗ ನಾವೇನು ಪ್ರಜಾಪ್ರಭುತ್ವ ದಿನ, ಸ್ವಾತಂತ್ರ್ಯೋತ್ಸವ ದಿವಸವನ್ನು ಹೇಳ್ತೇವೆ, ನಾವೆಲ್ಲ ಒಬ್ಬರು ಬಿಡ್ತೇವೆ. ನಮ್ಮ 70 ವರ್ಷದಲ್ಲಿ ನಾವು ಇಷ್ಟು ಸಾಧನೆ ಮಾಡಿದ್ದೇವೆ, ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿಗೆ ಮುಗಿದ್ದೆ. ಅಥವಾ ಮುಂದಾಗಿ ನಾವು ದೇಶದಲ್ಲಿ ಭಾರತೀಯರು ಒಂದು ಹೇಳುವ ಬಹಳ ಬಂದಿದೆಯೇ ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಹೀಗಾಗಿ ಭಾರತದಲ್ಲಿ ಕೇವಲ ಆದ ಬದಲಾವಣೆಗಳನ್ನು ನೋಡಿಕೊಂಡು ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆಯಾ ಅಂತ ಪ್ರಶ್ನೆಯಲ್ಲಿ ನಿಜವಾದ ಸ್ವಾತಂತ್ರ್ಯ ಲಭಿಸಿದೆಯಾ ಎಂಬ ಪ್ರಶ್ನೆಗಳಲ್ಲಿ ಅದೇ ದೊಡ್ಡ ಒಂದು ಪ್ರಶ್ನೆಗಳನ್ನು ಹಾಕಿದವರು ಸಾಮಾನ್ಯ ಡಾಕ್ಟರ್ APJ ಅಬ್ದುಲ್ ಕಲಾಂ. ಎಲ್ಲಿ ಒಂದು ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಿಗಬೇಕು, ಸ್ವಾತಂತ್ರ್ಯ ಪರಿಪೂರ್ಣವಾಗಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ವೈಜ್ಞಾನಿಕ ತಾಂತ್ರಿಕ ವಲಯಗಳಲ್ಲಿ ಕೂಡ ನಮಗೆ ಸ್ವಾತಂತ್ರ್ಯ ಲಭಿಸಿರ್ಬೇಕು ಅಂತ ಬಹಳಷ್ಟು ವರ್ಷಗಳ ಹಿಂದೆ ಎಚ್ಚರಿಕೆ ಮಾತನ್ನು ಹೇಳಿ ಅಲ್ಲಿಂದ ಈ ಒಂದು ಆಂದೋಲನವನ್ನು ಪ್ರಾರಂಭಿಸಿ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯದ ಒಂದು ಚಿಂತನೆಯನ್ನು ಕೊಟ್ಟವರು ಡಾಕ್ಟರ್ ಕಲಾಂ ಮತ್ತೆ ಉಳಿದವರು. ನಾನು ಈ ತರ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತೆಲ್ಲ ನೀವು ಕಟ್ಟಿಕೊಂಡಿರುವ ವಾಚ್ಗಳಾಗಲಿ, ಮೊಬೈಲ್ಗಳಾಗಲಿ, ಇದು ಯಾವುದು ಮೇಡ್ ಇನ್ ಇಂಡಿಯಾ ಅಲ್ಲ. ನಿಮ್ಮ ಮನೆಯಲ್ಲಿರುವ ಎಲ್ಲ ಸಲಕರಣೆಗಳು, ಐಷಾರಾಮಿ ಕಾರುಗಳು ಅಥವಾ ನಿಮ್ಮ ಪ್ರಿಯವಾದ ಮೊಬೈಲ್ಗಳು, ಜೀವನದಲ್ಲಿ ಮೊಬೈಲ್ ಅಷ್ಟು ಯಾವುದು ಪ್ರೀತಿಸುವುದಿಲ್ಲ. ಯಾರೊಬ್ಬರು ಹೇಳಿದ್ರು, ನೀವು ಹೆಂಡತಿಯನ್ನಾರು ಬಿಡಿ ಸರ್, ಮೊಬೈಲ್ ಕಳ್ಕೊಳ್ಬೇಡಿ ಅಂತ. ನನ್ನ ಮೊಬೈಲ್ ಅಷ್ಟು ಹಾಗೆ ಬಿಟ್ಟಿದ್ರೆ ನಾವೆಲ್ಲ ಅದಕ್ಕೆ ಶರಣಾಗತಿ ಆಗಿದ್ದೇವೆ. ಯಾಕಂದ್ರೆ ಎಲ್ಲ ನಂಬರ್ಗಳು ಎಲ್ಲವೂ ಅದರಲ್ಲಿ ಇರ್ತವೆ. ಅದಕ್ಕೆ ನಾವು ಲಾಕ್ ಕೂಡ ಹಾಕ್ತೇವೆ, ಯಾಕಂದ್ರೆ ಬೇರೆಯವರೆಲ್ಲ ನೋಡಬಾರ್ದಲ್ಲ. ಹಾಗೆ ಮೊಬೈಲ್ಗಳು ನಮ್ದಲ್ಲ, ನಮ್ಮದು ತಿರುವುದು ಯಾವುದೂ ಇಲ್ಲ. ಆಮೇಲೆ ನಾವೇನು ಸಾಧನೆ ಮಾಡಿದ್ದೇವೆ ಇದನ್ನು ನಾನು ಹಿಂದೆ ಕೂಡ ಮಾತಾಡಿದ್ದೆ. ಯಾಕಂದ್ರೆ ನಾನು ಇಲ್ಲಿ ಸಮಯ ಕಡಿಮೆ ಇರೋ ಕಾರಣ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಾವು ಈಗ ಕಟ್ಟಿದ ತೆರಿಗೆ, ನಮ್ಮ ಸಂಪನ್ಮೂಲಗಳನ್ನು ನಾವು ಈಗ ಯಾವ ರೀತಿ ಬಳಸ್ತೇವೆ? ನಮ್ಮ ನಾಗರಿಕ ಸೌಲಭ್ಯಗಳಿಗೆ ನಾವು ವಿದೇಶದಿಂದ ಆಮದು ಮಾಡುವ ಒಂದು ಪ್ರಕ್ರಿಯೆಗೆ ಕೋಟಿಗಟ್ಟಲೆ ಡಾಲರ್ ಖರ್ಚು ಮಾಡ್ತೇವೆ. ಯಾಕಂದ್ರೆ ಇವರೆಲ್ಲ ಬರಬೇಕಾದ್ರೆ ನಾವು ಅಮೆರಿಕಕ್ಕಾದ 74.75 ಕೊಡಬೇಕು, ಪೌಂಡಿಗೆ ಅದೆಷ್ಟು ಕೊಡಬೇಕು, ರುಬಿಲ್ಗೆ ಎಷ್ಟು ಕೊಡಬೇಕು. ಇವುಗಳನ್ನು ನಾವು ಸೇರ್ತು ಇವತ್ತು ನಾವು ಒಳ್ಳೆ ಮೊಬೈಲ್ಗಳಲ್ಲಿ ಇಟ್ಕೊಂಡಿದ್ದೇವೆ, ರೈಲಲ್ಲಿ ಕಾರ್ಗಳಲ್ಲಿ ಪ್ರಯಾಣಿಸ್ತೇವೆ. ನಾವು ಪ್ರಯಾಣ ಮಾಡೋ 2 ದೊಡ್ಡ ವಿಮಾನ ಸಂಸ್ಥೆಗಳು ಕೂಡ ಬೇರೆ ಯಾರಿಗೂ ಆ ವಿಮಾನ ಮಾಡೋ ಅವಕಾಶವನ್ನೇ ತಯಾರು ಮಾಡೋ ಅವಕಾಶ ಕೊಟ್ಟಿಲ್ಲ. ಏರ್ ಇಂಡಿಯಾ ಮತ್ತು ಬೋಯಿಂಗ್ ವಿಮಾನಗಳು, ಬೇರೆ ವಿಮಾನವೂ ಇಲ್ಲ. ಹೀಗಾಗಿ ನಾವು ಇನ್ನೂ ಗುಲಾಮರಾಗಿದ್ದೇವೆ ಎಂದು ಹೇಳಿದ್ರೆ ಒಂದು ದೊಡ್ಡ ಸತ್ಯ. ಯಾಕಂದ್ರೆ ನಾವು ಅವರಿಗೆ ರಾಜತಾಂತ್ರಿಕವಾಗಿ ಶರಣಾಗತಿ ಹೇಳಿ ಇವುಗಳನ್ನು ಆಮದು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಯಾಂತ್ರಿಕ ಸಲಕರಣೆಗಳಲ್ಲಿ ತಂತ್ರಾಂಶಗಳು ಹೊಂದಿಕೊಂಡ ಕಾರಣ ಪ್ರತಿ ವರ್ಷ 3 ವರ್ಷ ನಿಮ್ಮ ಹೇಗೆ ನೀವು ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಮೊಬೈಲ್ಗಳನ್ನು ಬದಲಾವಣೆ ಮಾಡ್ತೀರಾ, ಹಾಗೆ ನಮ್ಗೆಲ್ಲ ಯುದ್ಧ ವಿಮಾನಗಳಿರ್ಬೋದು ಅಂತ ಎಲ್ಲ ತಾಂತ್ರಿಕ ವಲಯದಲ್ಲಿ ಬಳಸುವ ಸಲಕರಣೆಗಳಿಗೆ ತಂತ್ರಾಂಶಗಳು, ಸಾಫ್ಟ್ವೇರ್ಗಳು, ಇದನ್ನು ಬದಲಿ ಮಾಡಬೇಕಾಗುತ್ತೆ. ಪುನಃ ನಾವು ಈ 3 ವರ್ಷದ ಮೇಲೆ ನೋಡ್ಕೊಡಿ ಅಂತ ಹೇಳ್ಬೇಕಾಗ್ತದೆ. ನಾಗರಿಕ ವಲಯದಲ್ಲಿ ನೀವು ಖರ್ಚು ಮಾಡಿ ಐಷಾರಾಮ ಬದುಕು ಮಾಡುವಾಗ ನಾವೇನು ಹೇಳುವುದಿಲ್ಲ, ಯು ಆರ್ ವೆರಿ ಹ್ಯಾಪಿ. ಆದರೆ ನಮ್ಮ ದೇಶದ ರಕ್ಷಣೆಗೆ ಮಾಡಬೇಕಾದ್ರೆ
ಕೋಟಿಗಟ್ಟಲೆ ರೂಪಾಯಿನ ನಾವು ವ್ಯಯಿಸಬೇಕಾಗ್ತದೆ. ಇವತ್ತೇ ನಾನು ಹಿಂದೆ ಕೆಲವು ದಿವಸಗಳ ಹಿಂದೆ ದೊಡ್ಡ ಯುದ್ಧದ ಕಾರ್ಯಾಚರಣೆಯನ್ನು ನೋಡಿದ್ದೆ. ಇದರಲ್ಲಿ ನಾನು ಸುವರ್ಣ ಸುದ್ದಿ ವಾಹಿನಿಯಲ್ಲಿ ನಾನು 7 ದಿವಸ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೆ. ಯಾಕಂದ್ರೆ ಬಹಳ ನನಗೆ ಸಂತೋಷ ಆಯಿತು. ನಮ್ಮ ವಿಜ್ಞಾನಿಗಳು 60-70 ವರ್ಷಗಳಿಂದ ಏನು ಸಾಧನೆ ಮಾಡಿ ನಮ್ಮ ಭಾರತದಲ್ಲೇ ಇದನ್ನು ನಿರ್ಮಿಸಬೇಕು ಎಂದು ಹಠ ಹಿಡಿದು ಮಾಡಿದ್ದರು. ಇವತ್ತು ನಮ್ಗೆ ಎಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿದ್ರೆ, ಒಂದು ಡ್ರೋನ್ ಅಥವಾ ವಿದೇಶಿ ಕ್ಷಿಪಣಿ, ಪಾಕಿಸ್ತಾನ ಕ್ಷಿಪಣಿ ನಮ್ಮ ನಾಗರಿಕ ನೆಲೆಗಳಿಗೆ ಬಂದು ಯಾರಿಗೂ ಹಾನಿ ಮಾಡಿ ಎಲ್ಲ ಅವರ ವಾಯುನೆಲೆಗಳನ್ನು, ಎಲ್ಲ ದುಷ್ಟರ ಕೇಂದ್ರಗಳನ್ನು, ಭಯೋತ್ಪಾದಕರ ನೆಲೆಗಳನ್ನು ಕರಾರುವಕ್ಕವಾಗಿ ನಾವು ಹೊಡೆದಿದ್ದೇವೆ. ಕದನ ವಿರಾಮ ಆಯ್ತು, ದೋಷ ಮಾಡಿ ಮತ್ತೆ ನಮಗೆ ಹಾಕಿದ್ದಾರೆ ಅವರು. ಆದರೂ ನಮ್ಮ ನಾಗರಿಕರಿಗೆ, ಭಾರತೀಯರ ಕೂದಲು ಇಲ್ಲಾಡದಂತಹ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಎಲ್ಲ ಸಶಸ್ತ್ರ ಪಡೆಗಳಿಗೆ 60 ವರ್ಷಗಳಿಂದ 70 ವರ್ಷಗಳಿಂದ ದುಡಿದಂತ ಅನ್ಸಂಗ್ ಹೀರೋಸ್ ಏನು ನಮ್ಮ ನಿಜವಾದ ನಾಯಕರಿದ್ದಾರೆ ಅವರಿಗೆಲ್ಲ ನಾವು ಸಲಾಮ್ ಹೇಳ್ತೀವಿ. ಯಾಕಂದ್ರೆ ಇತ್ತೀಚೆಗೆ ನೀವು ನಡೆದು ನೀವು ಬಹಳ ನೆನಪಿದೆ. ಜೋರಾಗಿ ಚಪ್ಪಳ ತರಬೇಕು ಅವರಿಗೆ. ನೀವು ಇವತ್ತು ನಾವು ನಿಮ್ಮಲ್ಲಿ ನಿದ್ದೆ ಮಾಡಬೇಕಾದ್ರೆ ಲೇಹ ಮತ್ತೆ ಹಿಮಾಚಲ ಪ್ರದೇಶಗಳಲ್ಲಿ, ಪ್ರದೇಶಗಳಲ್ಲಿ ಬಂಕರ್ನಲ್ಲಿ ಒಬ್ಬ ಜವಾನ 24 ಗಂಟೆ ಕಣ್ಣಲ್ಲಿ ಎಚ್ಚರಿಕೆಟ್ಟು ಗನ್ನಿಟ್ಕೊಂಡು ಕಾಯ್ಬೇಕಾಗ್ತದೆ. ನೀವು ಇವತ್ತು ಕೂಡ ಜಮ್ಮು ಕಾಶ್ಮೀರದಲ್ಲಿ ಹೋದ್ರೆ ರಸ್ತೆಯಲ್ಲಿ ಹೋಗುವ ಮೇಲೆ ಯೋಧ ಕಾಯ್ತಾ ಇರ್ತಾರೆ. ಇವರಿಗೆ ಆಹಾರ ಕೊಡುವುದನ್ನು ಕೂಡ ನಾವು ಸಂಶೋಧನೆ ಮಾಡಿ ಅವ್ರು ಏರ್ಪಡಿಸ್ತೇವೆ. ನಾನು ಇವತ್ತು ನನಗೆ ಭಾಷಣ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಯುವಕರು, ನಮ್ಮ ಯೋಧರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಎಂಬ ಒಂದು ಪರಿಕಲ್ಪನೆಯನ್ನು ಕೊಡ್ತೇನೆ. ಅವ್ರಿಗೆ ಯಾರು ಬಿಸಿಬೇಳೆ ಬಾತ್ ಕೊಡ್ತಾರೆ, ಅವ್ರಿಗೆ ಯಾರು ಮಸಾಲೆ ದೋಸೆ ಕೊಡ್ತಾರೆ, ಅವ್ರಿಗೆ ಯಾರು ಚೌಚೌ ಬಾತ್ ಕೊಡ್ತಾರೆ, ಯಾರು ಸ್ಟೋವ್ ಹಂಚುತ್ತಾರೆ, ಯಾರು ಬರ್ನರ್ ಹಂಚ್ತಾರೆ, ಅವರಿಗೆ ಯಾರು ಹಂಚುದು? ಮನುಷ್ಯನಿಗೆ, ಅದರಲ್ಲಿ ಯೋಧನಿಗೆ ಕಾರ್ಯದರ್ಶಿಸಬೇಕಾದ್ರೆ ಹುಟ್ಟಿರಬೇಕಾದ ಎಲ್ಲ ಖನಿಜಾಂಶಗಳು ಆಹಾರಗಳು ಬೇಕು. ಈ ಆಹಾರ ಸಂಶೋಧನೆಯನ್ನು ಕೂಡ ನಾವು ಮೈಸೂರಿನಲ್ಲಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಸಂಸ್ಥೆ ಉಂಟು. ಆಗ ನಮ್ಮ ವಿಜ್ಞಾನಿಗಳಿಗೆ ತಮಾಷೆ ಮಾಡಿದರು, ನೀವು ರಾಕೆಟ್ ಮತ್ತೆ ಕ್ಷಿಪಣಿ ಆರ್ಡರ್ ಮಾಡಿ ಬಿಸಿಬೇಳೆ ಮತ್ತೆ ಚಪಾತಿ ಮತ್ತೆ ಕೆಡದಂತ ಇಡ್ಲಿ ಮಾಡೋ ಯೋಚನೆ ಮಾಡಬೇಡಿ ನೀವು ಅಂತ. ಅದು ತಿಂದ್ರಲ್ಲ ಹೋರಾಟ ಮಾಡೋದು. ಇವತ್ತು ನಿಮ್ಗೆ ಹೇಳ್ತೇನೆ, ಒಬ್ಬ ಯುದ್ಧ ವಿಮಾನದಲ್ಲಿ ಕೂತ ಯೋಧನಿಗೆ ಬೇರೆ ನಾಗರಿಕ ವಿಮಾನದಾಗಿ ಎದ್ದು ಮೂತ್ರಶಂಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಗಂಟೆಗಳು ಸಬ್ಮರೀನಲ್ಲಿ ಕೆಲಸ ಮಾಡಿದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರ ಯೋಚನೆ ಮಾಡಿ ನಾವು ಏನ್ ಮಾಡಬೇಕು? ನಾವು ಆಹಾರವನ್ನು ಕೂಡ ಅದನ್ನು ಪರಿಶೋಧನೆ ಮಾಡಿ, ಶೋಧನೆ ಮಾಡಿ, ಒಂದು ಏನು ಎಲ್ಲಾ ಖನಿಜಾಂಶಗಳು ಸೇರಿದ ಒಂದು ಗುಳಿಗೆಯನ್ನು ತಗೊಂಡ್ರೆ 5 ತಾಸು ಅವನಿಗೆ ಹಸುವೆ ಇರುವುದಿಲ್ಲ ಅಥವಾ ಹೊರಗೆ ಅದನ್ನು ಹಾಕುವ ಅವಕಾಶವಿಲ್ಲ. ಇವೆಲ್ಲವೂ ಸಂಶೋಧನೆ. ಇಲ್ಲಿ ನಾವು ಕ್ಷಿಪಣಿಯಿಂದ ಹಿಡಿದಿದ್ದೇವೆ. ಇಲ್ಲಿವರೆಗೂ ಅವ್ರು ಹಾಕುವ ಬಟ್ಟೆಗಳು, ರಾಜಸ್ಥಾನದಲ್ಲಿ ಯಾವ ಬಟ್ಟೆ ಹಾಕ್ತಾನೆ, ತೆಳ್ಳಗೆ ನಿಂತುಕೊಂಡು ಹಿಮಾಚಲ ಪ್ರದೇಶದ ಕಾಶ್ಮೀರದಲ್ಲಿ ಹಾಕುವಾಗಿಲ್ಲ. ಅಲ್ಲಿ ನೀವು ಬೇರೆ ನೋಡುದು, ಅವರ ಶಿರಾಶಾಸ್ತ್ರಣ ಇರ್ಬೋದು, ಸಾಕ್ಸ್, ಬೂಟ್ಸ್ಗಳು ಎಲ್ಲವೂ ಹಾಗೆ. ಅವರಿಗೆ ನೀವು ಔಷಧಗಳನ್ನ ಇಟ್ಟಿರ್ತೇವೆ. ಹೆಲಿಕಾಪ್ಟರ್ಗೆ ಅಲ್ಲಿ ಇಳಿಯಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲಾ ವಿಚಾರಗಳಲ್ಲಿ ಈ ಸಂಶೋಧನೆ ಎಂಬ ದೀರ್ಘ ತಪಸ್ಸು ಯಾತ್ರೆ ನಡೆದಿದೆ ಈ ದೇಶದಲ್ಲಿ. ಅಂದ್ರೆ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಈ ಕ್ಷೇತ್ರಗಳಲ್ಲಿ ನಾವು ಮುಂದೆ ಬರಬೇಕು. ಈ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕಾದ್ರೆ ನಾವು ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಬೇಕು. ಇವತ್ತು ನೀವೇನೋ ಬೆಂಗಳೂರು ಉತ್ತರ ವಲಯದ ವಿಶ್ವವಿದ್ಯಾಲಯ ಅಂತ ಇದೆ, ಇದರ ಒಂದು ನಡಿಬೇಕಾದ್ರೆ ಇವರೆಲ್ಲ ಬಹಳಷ್ಟು ಕೆಲಸ ಮಾಡ್ತಾರೆ. ಮುಂದಿನ ತಲೆಮಾರಿಗೆ ಇದು ದೊಡ್ಡ ವಿಶ್ವವಿದ್ಯಾಲಯ ಆಗಿ ಹಾಯಾಗಿರ್ತಾರೆ. ಒಂದು ಇಂಥದ್ದು ವ್ಯವಸ್ಥೆ ಆಗ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಬೇಕು. ಹಾಗಿದ್ರೆ ಆ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾದ್ರೆ 1947 ಇಸ್ವಿಯಲ್ಲಿ ಡಾಕ್ಟರ್ ಹೋಮಿ ಬಾಬಾ, ವಿಕ್ರಮ್ ಸಾರಾಭಾಯಿ, ಡಾಕ್ಟರ್ ಕಲಾಂ, ಟಾಟಾ ಅಂತವರು ಆಗಲೇ ಯೋಚನೆ ಮಾಡಿ ನೆಹರು ಮುಂತಾದ ಪ್ರಧಾನಮಂತ್ರಿಗಳಿಗೆ ಹೇಳಿದರು, ನೀವು ಅದನ್ನು ಮಾಡಬೇಕಾದ್ರೆ ಈಗಲೇ ಪ್ರಾರಂಭ ಮಾಡಬೇಕು. ಒಮ್ಮೆಗೆ ನಮ್ಮಲ್ಲಿ ಮಾಡಲಿಕ್ಕಾಗಲಿಲ್ಲ. ಇದು ವಿಜ್ಞಾನದ ಬಳುವಳಿ ನಾವು ಪಡಿತೇವೆ. ಆದ್ದರಿಂದ ವಿಜ್ಞಾನ ಮತ್ತು ತಾಂತ್ರಿಕತೆಯ ವೇಗ ನಾಗಲೋಟ ಇವತ್ತಿದ್ದಂಥ ತಂತ್ರಜ್ಞಾನ ನಾಳೆ ಇಲ್ಲ.
ಬಳಸುವ ವಸ್ತುಗಳಲ್ಲೂ ಹಾಗೆ, ಕಾರ್ನಲ್ಲೂ ಹಾಗೆ. ಏನಾದರೂ ಎಲೆಕ್ಟ್ರಿಕ್ ವಾಹನ ವಿತರಣೆ ಮಾಡಿದ್ರೆ ಯಾರಾದ್ರೂ ಚಾರ್ಜ್ ಮಾಡಿಕೊಂಡು, ಈಗ ನಾವು ಪೆಟ್ರೋಲ್ ಬೆಳಕಿಲ್ಲ, ವೈಜ್ಞಾನಿಕವಾಗಿ ಹೋಗ್ತೇವೆ. ಇನ್ನೊಂದು ದಿವಸ ಸೋಲಾರ್ನಲ್ಲಿ ನಾವು ಓಡಿಸ್ಬೋದು. ಮತ್ತೆ ಜನರು ಮಾತಿನಲ್ಲಿ ರೈಲು ಬಿಡ್ತಾರೆ, ಅದಕ್ಕೆ ಬೇಡ. ಆದ್ರೆ ವೈಜ್ಞಾನಿಕವಾಗಿ ನಾಗರಿಕದಲ್ಲಿ ಸಾಗುವಾಗ ನಾವು ಎಲ್ಲಿರ್ಬೇಕು? ನಮ್ಮ ಸಲಕರಣೆಗಳು ಹಾಗೆ ನಾವು ಉಪಯೋಗಿಸುವಂತಹ ಗನ್ ಇರ್ಬೋದು, ರಾಕೆಟ್ ಇರ್ಬೋದು, ಇರ್ಬೋದು. ವೈಜ್ಞಾನಿಕವಾಗಿ ಯಾವ ಟೈಮ್ನಲ್ಲಿ ಅದು ಔಟ್ಡೇಟ್ ಆಗಬಾರ್ದು. ಈಗ ಇಂಥ ಯೋಚನೆ ಮಾಡಿದವರು ಒಂದು ಇಂಥ ಸ್ವದೇಶಿ ಆಂದೋಲನವನ್ನು, ನಮ್ಮ ದೇಶ ಸ್ವಾತಂತ್ರ್ಯ ಇರಬೇಕಾದ್ರೆ ಇಲ್ಲಿ ಕೂಡ ಸ್ವಾತಂತ್ರ್ಯ ಪಡಿಬೇಕು ಅಂತ ಹೇಳಿ ಜಗತ್ತಿಗೆ ಗಾಯನ ಮಾಡಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಮಾಡಿದ ಚಿಂತನೆಯ ಮತ್ತೆ ಎಲ್ಲ ವಿಜ್ಞಾನಿಗಳು ಕೈಗೂಡಿಸಿದ ಕಾರಣ ಮೊನ್ನೆ 15-20 ವರ್ಷ ಹಿಂದೆ ನಡೆದ ಯುದ್ಧ ಜನರಿಗೆ ಕಣ್ಣು ತೆರೆದಿದೆ. ಜನರು ನಾವು ಸ್ವಾವಲಂಬನದ ಹೋರಾಟದಲ್ಲಿ ಇಲ್ಲಿವರೆಗೆ ಬರಬೇಕಾದ್ರೆ ಆವತ್ತು ಅಂತಹದನ್ನು ಕನಸನ್ನು ಕಂಡಿರುವುದು, ಯೋಚನೆ ಮಾಡಿದ್ರು. ಈಗಾದ್ರೆ ನಾವು ಮುಂದಿನ ಹೀಗೆ ಆಗ್ತೇವೆ, ಈ ಭಾರತ ವಿಶ್ವದ ಗುರು ಆಗಲಿಕ್ಕೆ ಸಾಧ್ಯ ಉಂಟು. ಇದನ್ನು ವಿಚಾರ ಮಾಡಿದವರು ಆವತ್ತು ಅವರು. ಇವತ್ತು ನಾವು ರಾಜಕೀಯ ವ್ಯಕ್ತಿಗಳು ಅದನ್ನೆಲ್ಲ ಬೆಳೆಸಿ ಪ್ರಜಾಪ್ರಭುತ್ವ ದಿನ ಜಂಡಾ ಮುಂಚೆ ಹಾರಿಸಿದ ದಿವಸ ಬಹಳ ಮಾತಾಡ್ತಾರೆ. ಆದ್ರೆ ಈ ಕಷ್ಟಗಳು ಯಾರು ಗೊತ್ತು? ನಮ್ಮ ವಿಜ್ಞಾನಿಗಳಿಗಾಗಲಿ ಯೋಧರಿಗಾಗಲಿ ಯಾರು ವಿಶೇಷ ಸವಲತ್ತು ಸಂಬಳಗಳಿಗೆ ಏನಿಲ್ಲ. ಎಲ್ಲರಿಗೂ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಸಂಬಳ ಸವಲತ್ತುಗಳು. ಆದರೆ ಕಿಚ್ಚು ದೇಶಕ್ಕಾಗಿ ಕೆಲಸ ಮಾಡುವಂಥದ್ದು. ಅವರನ್ನು ಹುರಿದುಂಬಿಸಿ ನೀನು ಮಾಡಬಲ್ಲೆ ಭಾರತೀಯ, ನೀನು ಯಾವ ದೇಶದ ಪ್ರಜೆಗೂ ಕಡಿಮೆ ಅಲ್ಲ, ನೀವು ಇದನ್ನು ಮಾಡಬಲ್ಲಿರಿ, ಕ್ಯಾನ್ ಡೂ ಇಟ್, ನೀವು ಮಾಡಿ ತೋರಿಸಿದ್ದೀರಿ, ಮುಂದೆ ಕೂಡ ಮಾಡ್ತೀರಿ ಅಂತ ಕೆಚ್ಚು, ಅಭಿಮಾನ ಎಲ್ಲವನ್ನು ಸ್ಫೂರ್ತಿಯನ್ನು ತುಂಬಿದವರು ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರು. ಒಬ್ಬ ರಾಮೇಶ್ವರದಲ್ಲಿ ಮೀನುಗಾರರಿಗೆ ದೋಣಿ ಮಾಡ್ತಾ ಕುಟುಂಬ ನಡೆಸಿದ ಒಂದು ಕುಟುಂಬದಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಅವರು ಅವಾಗಲೇ ಕನಸು ಕಂಡು ಸಮುದ್ರದ ತೀರದಲ್ಲಿ ರಾಮೇಶ್ವರದಲ್ಲಿ ಸಮುದ್ರದ ಪಕ್ಷಿ ಇದೆಯಲ್ಲ, ಶೀಗುಲ್ ಅಂತ ಹೇಳ್ತಾರೆ, ಅದು ಸ್ವಚ್ಛಂದವಾಗಿ ಹಾರಾಡುವಾಗ ಬೇರೆ ಬಹಳ ಎತ್ತರ ಹೋಗ್ತದೆ. ಕೊನೆಗೆ ಹಾರಾಟ ಮಾಡುವಾಗ ರೇಖೆಗಳನ್ನು ನಿಲ್ಲಿಸ್ತದೆ, ಕೆಳಗೆ ಬರ್ತದೆ, ಪುನಃ ಮೇಲೆ ಹೋಗ್ತದೆ. ಹೇಗೆ ಹೋಗ್ತದೆ ಇದು? ಒಂದು ವೇಳೆ ನಾನು ಹಾಗೆ ಹಾರಬೇಕಾದ್ರೆ ನಾನು ಪೈಲಟ್ ಆಗಿ ವಿಮಾನದಲ್ಲಿ ಹೋಗ್ಬೇಕು, ಹಾಗಾದ್ರೆ ನಾನು ಪೈಲಟ್ ಆಗಬೇಕು ಅಂತ ಒಂದು ಕನಸನ್ನು ಬಹಳಷ್ಟು ವರ್ಷಗಳ ಹಿಂದೆ ಕಂಡವರು ಅಬ್ದುಲ್ ಕಲಾಂ. ಆ ಕನಸುಗಳ ಹಿಂದೆ ಹೋಗಿ ನಾನು ಅದೇ ಆಯ್ಕೆ ಮಾಡಿ ಆ ಅವಧಿಯಲ್ಲಿ ಪ್ರಥಮವಾಗಿ ಏರೋನಾಟಿಕಲ್ ಇಂಜಿನಿಯರ್ ಈ ಸಾಹಸ ಯಾತ್ರೆಯಲ್ಲಿ ರಾಮೇಶ್ವರದ ಒಳ್ಳೆ ಬದುಕು. ಹಿಂದೂ ಮುಸ್ಲಿಂ ಎಲ್ಲ ಪಂಗಡದವರು ಆರ್ಥಿಕವಾಗಿ ನೆಮ್ಮದಿಯಲ್ಲಿ ಇದ್ದಂತಹ ಊರು ಅದು ರಾಮೇಶ್ವರ. ಒಂದು ಕಡೆ ರಾಮೇಶ್ವರ ದೇವಸ್ಥಾನ, ಇನ್ನೊಂದು ಕಡೆ ಮಸೀದಿ. ಅದನ್ನು ಬೇರ್ಪಡಿಸುವಂತಹ ಒಂದು ಗೋಡೆಯಲ್ಲೆಲ್ಲ ಜನರು ಕೂತ್ಕೊಳ್ಳಿಕ್ಕೆ ಬೇಂಚ್ ಹಾಕಿದ್ರು. ಇಲ್ಲಿ ಅಲ್ಲಿಯ ಮುಖ್ಯ ಪುರೋಹಿತರು ಶಾಸ್ತ್ರಿಗಳು ಕೂತ್ಕೊಳ್ತಿದ್ರು, ಇಲ್ಲಿ ಅವರು ಮುಲ್ಯ ದಾರಿಗಳು ಕೂತ್ಕೊಳ್ತಿದ್ರು. ಸ್ವಚ್ಛಂದವಾಗಿ ಮಾತಾಡ್ತಿದ್ರು. ಅವ್ರಿಗೆ ಏನು ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ದೇವನಲ್ಲಿ ಸಾಗುವ ದಾರಿಗಳು ಹಲವು, ದೇವ ರೂಪ. ಹೀಗಾಗಿ ನಮ್ಗೆ ಯಾಕೆ ಗಲಾಟೆ, ನಮ್ಮಲ್ಲಿ ಯಾಕೆ ವೈಮನಸ್ಸು? ಅಂಥ ಒಂದು ಬೆಳವಣಿಗೆಯಿಂದ ಕಲಾಮರು ನಮ್ಮ ಗ್ರಾಮೀಣ ಬದುಕಲ್ಲಿ ಎಲ್ಲ ನೋಡ್ತಾ ಹೋಗಿ ಹಲವು ಅನುಭವಗಳನ್ನು ಪಡೆದರು. ಆಮೇಲೆ ನಮ್ಮ ಕುಟುಂಬವನ್ನು ಬಿಟ್ಟು ದೂರ ಹೋಗಬೇಕಾಯ್ತು ಅವರಿಗೆ. ಆಗಲೇ ಅವರ ತಂದೆ ಹೇಳಿದರು, ಕಲಾಂ ನೀವು ಸ್ವಚ್ಛಂದ ಹಾಕಿ ನಿಂಗೆ ಹಾರಲಿಕ್ಕೆ ಕಲಿಯುವವರೆಗೆ ನಾನು ಇರ್ತೇವೆ, ಆಮೇಲೆ ನಿನ್ನ ವಿಶ್ವವೇ ನಿನ್ನ ಬಾನೇ ನಿನ್ನ ಗುರಿ, ನಿನ್ನನ್ನು ಯಾರು ಕಟ್ಟಿದೆಯಲಾರರು. ಆಗಲೇ ಕೆಲಸಗಳನ್ನು ಕಂಡು ಕಷ್ಟಪಟ್ಟರು. ಆಮೇಲೆ ಮದ್ರಾಸ್ ವಿಶ್ವವಿದ್ಯಾಲಯಕ್ಕೂ ಏರೋನಾಟಿಕಲ್ ಇಂಜಿನಿಯರ್ ಆದರು. ನೆನ್ಪಿಟ್ರು ತಮ್ಮ ಕೆಲಸವನ್ನು. ತಾನು ಪೈಲಟ್ ಆಗಬೇಕಾದ್ರೆ ಭಾರತೀಯ ವಾಯುದಳಕ್ಕೆ ಸೇರಬೇಕು. ನಾನು ಭಾರತೀಯ ವಾಯುದಳ ಅಂತ ನಮ್ಮಂತ ರಕ್ಷಣಾ ಇಲಾಖೆಯಲ್ಲಿ ನಾವು ಯಾವ ರಾಜಿ ಮಾಡಿಕೊಳ್ಳೋದಿಲ್ಲ. ನಮ್ಮಲ್ಲಿ ರಿಸರ್ವೇಶನ್ ಇಲ್ಲ, ನಮ್ಮಲ್ಲಿ ಕನ್ಸೆಷನ್ ಇಲ್ಲ. ಯಾಕಂದ್ರೆ ನಾವು ಯುದ್ಧ ಹೋರಾಟ ಮಾಡುವವರಿಗೆ ನೀವೆಲ್ಲ ಇದು ಕೊಟ್ರೆ ಎಂತ ಯೋಧನನ್ನು ನಿರೀಕ್ಷಿಸಬಹುದು. ಕಲಾಂ ಸೆಳೆತದ ವ್ಯಕ್ತಿ,
ಅವರ ಪರೀಕ್ಷೆಗಳಲ್ಲೆಲ್ಲ 100 ಅಂಕ ಪಡೆದರು. ಬೇರೆ ವಿಚಾರದಲ್ಲಿ ನಪಾಸಾದರು. ಯಾಕಂದ್ರೆ ಅವರಿಗೆ ಅಂಥದ್ದು ದೇಹದಾಡಿ ಇರಲಿಲ್ಲ. ಹಾಗಾಗಿ ಭಾರತೀಯ ವಾಯುದಳಕ್ಕೆ ಸೇರು ಪೈಲಟ್ ಆಗುವ ಕನಸುಗಳು ನುಚ್ಚು ನೂರಾಗಿ ಹೊರಗಿದರು. ಒಂದು ಕನಸು ಆಗಲಿಲ್ಲ ಅವರಿಗೆ. ಕನಸುಗಳನ್ನು ಕಾಣಬೇಕು, ಹೌದು, ಕನಸುಗಳು ನನಸಾಗಿದ್ರೆ ಆಗುವ ಮನಸ್ಸಿಗೆ ಆಘಾತ ನಮಗಾಗ್ತದೆ ಅಲ್ವಾ? ಸಣ್ಣ ಸಣ್ಣ ವಿಚಾರಕ್ಕೆ ನಮಗೀಗ ಆಗೋದು IPL ಅಲ್ಲಿ ನಾವು ಪಾಕಿಸ್ತಾನ ಬಿಡಲಿಲ್ಲ ಅಲ್ವಾ? ನಮ್ಮ ಕಿಚ್ಚು, ನಮ್ಮ ಅಭಿಮಾನ, ದೇಶಾಭಿಮಾನ ಇರೋದು IPL ಮತ್ತು KPL ಗಳಲ್ಲಿ. ಅದು ಆ ದಿವಸ ನಾವು ಪಾಕಿಸ್ತಾನದೊಟ್ಟಿಗೆ ಇದ್ರೆ ಮುಗ್ದೇ ಹೋಯ್ತು. ಈ ಭಾರತದಲ್ಲಿ ಮತ್ತೆ ಏನು ಕೆಲಸವೇ ಆಗುತ್ತೆ ಅಲ್ವಾ? ರಾತ್ರಿ ನಾವು ಭಾರತವನ್ನು ಜಯಿಸಿಯೇ ಬರಬೇಕು. ಸೋತ್ರೆ ಆ ದಿವಸ ನಿದ್ದೆ ಇಲ್ಲ ನಮಗೆ. ನಮ್ಗೆ ಎಲ್ಲರನ್ನು ಬೈಬೇಕು, ಕೊಹ್ಲಿಯಂತರನ್ನು ಬೈಬೇಕು, ಎಲ್ಲರನ್ನು ನಾವು ನಿಂದಿಸ್ತೇವೆ. ನಮ್ಮ ಒಂದು ಅಭಿಮಾನ, ನಮ್ಮ ಸಂತೋಷ ಇಷ್ಟರಲ್ಲೇ ಇದೆ. ಕಲಾಂ ಕೂಡ ಹಾಗೆ ಬೇಸತ್ತು ಅವರು ಹಿಮಾಲಯ ಆ ಕಡೆ ಹರಿದ್ವಾರ ಋಷಿಕೇಶ್ ಕಡೆ ಓಡ್ತಾರೆ. ಓಡಿ ಹತಾಶರಾಗಿ ಅಲಿತಾರೆ. ಆಗ ಶಿವಾನಂದ ಸ್ವಾಮಿಗಳು ಅವರನ್ನು ಗಮನಿಸಿ ಹೇಳ್ತಾರೆ, ಯಾಕೆ ಯುವಕ ನಿಮ್ಗೆ ಏನಾಯಿತು? ಇಲ್ಲ, ನನಗೆ ಹೀಗೆ ಆಗಿದೆ, ಪರಿಸ್ಥಿತಿ ಹೀಗೆ ಆಗ್ತದೆ. ಆಗ ಶಿವಾನಂದ ಸ್ವಾಮಿಗಳಿಗೆ ಅಬ್ದುಲ್ ಕಲಾಂ ಅವರು ಜೀವನದ ಮೌಲ್ಯಗಳನ್ನು ಹೇಳುವಾಗ ಯಾವುದು ಬರುವುದಿಲ್ಲ, ಎಲ್ಲವೂ ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಇದೆ. ಅವರು ಹೇಳಿದರು, ಕಲಾಂ, ಪೈಲಟ್ ಆಗುವಂಥದ್ದು ನಿನ್ನ ಅದೃಷ್ಟದಲ್ಲಿ ಇಲ್ಲ. ನೀನು ಒಂದು ಆಗಿಲ್ಲ ಅಂತಾದ್ರೆ ಮುಚ್ಚಿದ ಬಾಗಿಲನ್ನು ಕೊಡಬೇಡ, ನಿಮ್ಗೆ ತೆರೆದ ಬಾಗಿಲು ಉಂಟು. ನೀನು ಈ ದೇಶದ ಒಳ್ಳೆ ವಿಜ್ಞಾನಿ ಆಗಲಿಕ್ಕೆ ತಕ್ಕದಾದ ವ್ಯಕ್ತಿ. ನೀನು ಹಿಂದೆ ಹೋಗು, ನಿನ್ನ ಗುರಿಯನ್ನು ಬದಲಾಯಿಸು, ವಿಜ್ಞಾನಿ ಆಗು. ಕಲಾಂ ಹಿಂದೆ ಬಂದು ಮತ್ತೆ ನಮ್ಮ ದಾರಿಯನ್ನು ಬದಲಾಯಿಸಿ ಮತ್ತೆ ಎಲ್ಲ ಅವರು DRDO, NCL, ISRO ಎಲ್ಲ ಸೇರಿ ಅಪ್ರತಿಮ ಪ್ರತಿಭೆ, ನಾಯಕತ್ವ, ಜನರನ್ನು ಕರ್ಕೊಂಡು ಹೋಗುವುದು, ಇದೆಲ್ಲ ಒಂದು ಬೆಳೆಯಿಸಿ ಉತ್ತಮ ಮನುಷ್ಯ ಒಬ್ಬ ವಿಜ್ಞಾನಿ ಅಂದ್ರೆ ಹೇಗೆ, ಉತ್ತಮ ಮನುಷ್ಯ ಒಬ್ಬ ಅಧ್ಯಕ್ಷ ಅಂದ್ರೆ ಹೇಗೆ, ಹಾಗೆ ಅವರಿಗೆ ಜನಸಾಮಾನ್ಯರ ರಾಷ್ಟ್ರಪತಿ ಅಂತ ಹೇಳುದು ಯಾರು ಹೇಳಿದ್ರು ಮತ್ತೆ ಬೇರೆ ಕಲಾಂಗೂ ಹಾಗೆ. ಆದರೆ ಬಹಳಷ್ಟು ವರ್ಷಗಳ ಮೇಲೆ 73ನೇ ಇಸ್ವಿಯಲ್ಲಿ ಕಲಾಂ ತನ್ನ ಕನಸನ್ನು ನೆನಪು ಮಾಡಿ ಯಾವ ಗೊತ್ತಾ, ಅಧ್ಯಕ್ಷರಾದ್ಮೇಲೆ ಒಂದು ದಿವಸ ವಾಯುದಳದ ನಮ್ಮ ಮುಖ್ಯ ದಂಡನಾಯಕರು ಕರೆದು ಹೇಳಿದರು, ಐ ವಾಂಟ್ ಟು ಫ್ಲೈ ಸುಖಾಯ್ ಫೈಟರ್ ಜೆಟ್. ರಷ್ಯಾದಿಂದ ಬಂದಂತ ಕರೆಸಿದಂತ ಸುಖಾಯ್ ವಿಮಾನ ನಾನು ಬಿಡಬೇಕು, ಐ ವಾಂಟ್ ಟು ಫ್ಲೈ ಇನ್ 3 months ಅಂತ ಹೇಳಿದರು. ಅಧ್ಯಕ್ಷರು ಸರ್ವೋಚ್ಚಮ ದಂಡನಾಯಕರು ಅವರಿಗೂ. ವಾಯುದಳದ ಮುಖ್ಯಸ್ಥರಿಗೆ ಬಹಳ ಕಷ್ಟ ಆಯ್ತು ಉತ್ತರ ಹೇಳಲಿಕ್ಕೆ. ಯಾಕಂದ್ರೆ ಬೇರೆ ಯಾರಿಗಾದ್ರೂ ಹೇಳುವುದು, ಸರ್, ನೋ ಸರ್, ಯು ಆರ್ ಅಂಡರ್ 72, ಯು ಆರ್ ನಾಟ್ ಫಿಸಿಕಲಿ ಫಿಟ್, ದೇರ್ ಇಸ್ ಅ ರೂಲ್ ದ್ಯಾಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಹೇಳಲಿಕ್ಕೆ ಸಾಧ್ಯ ಉಂಟಾ? ಸರ್, ಶ್ಯೂರ್ಲಿ ಸರ್, ವಿಲ್ ಟ್ರೈ ಅಂತ ಹೇಳಿದ್ರು. ಹೌದು, ನಾವು ಪ್ರಯತ್ನ ಮಾಡೋಣ. ಕಲಾಂ ಬಿಡ್ತಾರ ಬಿಟ್ಟವನ್ನ ಸ್ವಲ್ಪ ದಿವಸ ಕರೆದಿಟ್ಟಿರೋದು. ನಿನ್ನೆ ನೀನು ಆಯ್ತು, ಎಸ್ ವೆರಿ ಈಸಿ ಅಂತ ಹೇಳಿದಿ, ಸಿಂಪತೈಸ್ ಆಗಿ. ಈಗ ನನ್ಗೆ ಹೇಳು, ನಾನೇನ್ ಮಾಡ್ಬೇಕು ಅಂತ ಹೇಳು. ಅಷ್ಟು ಒಳ್ಳೆ ಮಾಸ್ಟರ್ ಕಲಾಂ, ಹೇಳು ನನ್ಗೆ ಏನ್ ಮಾಡ್ಬೇಕಂತ ಹೇಳು ನೀನು. ನನ್ಗೆ ಗೊತ್ತುಂಟು, ಅದು ಶಬ್ದಾತೀತವಾಗಿ ಹೋಗ್ತದೆ, ಶಬ್ದದಿಂದ ನೀರು ಹೋಗ್ತದೆ, ನಾನು ಹೇಗಿರ್ಬೇಕು ಅಂತ ಹೇಳು. ಅದು 2 ಪೈಲಟ್ಗಳಿರುವ ವಿಮಾನ ಇರ್ಬೋದು, ಅಂದ್ರೆ ದೇಹದ ಆಡಳಿತ ಒಳ್ಳೆದಿರ್ಬೇಕು. ಕಲಾಂ ಅದನ್ನೆಲ್ಲ ಅನುಸರಿಸಿ ಒಳ್ಳೆ ವಿದ್ಯಾರ್ಥಿ ಕೂಡ ಹೌದು ಕಲಾಂ, ಒಳ್ಳೆ ವಿದ್ಯಾರ್ಥಿ ಮಾಡಿ. ಒಂದು ದಿನ ಪೂನಾದ ವಾಯುದಳದ ಕೇಂದ್ರದಲ್ಲಿ ಕಲಾಂ 72ನೇ ವಯಸ್ಸಿನಲ್ಲಿ ಸುಖಾಯ್ ಯುದ್ಧ ವಿಮಾನದಲ್ಲಿ ಸ್ವಚ್ಛಂದ ಹಕ್ಕಿಯಾಗಿ ಹಾರಿ ಕನಸುಗಳನ್ನು ಮುದಿತನದಲ್ಲಿ ಕೂಡ ನಾನು ಸಾಧಿಸಬಹುದು ಎಂದು ದೇಶಕ್ಕೆ ಯುವಜನರಿಗೆಲ್ಲ ತೋರಿಸಿಬಿಟ್ಟರು. ಜಗತ್ತಿನಲ್ಲಿ ಯಾರು 73ನೇ 72 ವರ್ಷದಲ್ಲಿ ಯಾವ ಅಧ್ಯಕ್ಷ ಪ್ರಧಾನಿಯಾಗಿ ಯುದ್ಧ ವಿಮಾನದಲ್ಲಿ ಹಾರಾಡಿದ ದಾಖಲೆ ಇಲ್ಲ. ಆ ಕೆಲಸವನ್ನು ಕಲಾಂ ಮಾಡಿ ತೋರಿಸಿದ್ರು. ನಿಮ್ಮ ಒಂದು ಗುರಿ, ಒಂದು ಉದ್ದೇಶ, ಒಂದು ಕನಸು ನನ್ನ ಸಾಧನೆ ಇರಬಹುದು, ಆದರೆ ಇದಕ್ಕೊಂದೇ ಗರಿ, ಅದು ಮುಚ್ಚಿದ ಮಕ್ಕಳು ಇನ್ನೊಂದು ಯಾವ ದೊಡ್ಡ ಅವಕಾಶ ನಿಮಗೆ. ಅದಕ್ಕಾಗಿ ನೀವು ಗುರಿಯನ್ನು ಬದಲಾಯಿಸಿ. ಹೀಗಾಗಿರುವಾಗ ನೀವು ಏನಾಗಬೇಕು ಎಂಬುದನ್ನು ಈಗಲೇ
ನಮ್ಮಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಕಲಾಂ ಕನ್ನಡದ ವಿದ್ಯಾರ್ಥಿಗಳು ನಾವು ಬೇರೆಯವರಿಗೋಸ್ಕರ ಇಂಜಿನಿಯರ್ ಆಗ್ತೇವೆ, ಪಕ್ಕದ ಮನೆಯವರಿಗೋಸ್ಕರ ಡಾಕ್ಟರ್ ಆಗ್ತೇವೆ, ಯಾರಿಗೋಸ್ಕರ ನಾವು ಆಗ್ತೇವೆ. ನಾವು ಏನು ಆಗ್ಬೇಕು ಎಂಬುದನ್ನು ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಮಾತಾಡೋದು ನಾವು ಹೋಗ್ಬೇಕು ಒಂದು ಬೇಜಾರು ಮಾಡ್ಕೊಳ್ತೀವಿ. ಯಾವಾಗ ಪಕ್ಕದಲ್ಲಿ ನೋಡು, ಪಕ್ಕದ ಮನೆ ಹುಡುಗ ನೋಡಿ ಸೆಕೆಂಡ್ ರ್ಯಾಂಕ್ ನೋಡ, ಅವಳು ಅದೆಲ್ಲ ಹಾಗೆ ಆಗಿದ್ದಾಳೆ, ನೀನು ಹೀಗೆ ಅಂದ್ರೆ ಅವರಿಗೆ ಆಶೀರ್ವಾದ, ನೀನು ಹೀಗೆ. ಹಾಗೆ ಅವರನ್ನು ಕುಗ್ಗಿಸಿ ಅವರಲ್ಲಿರುವ ಕೀಳಿರಿಮೆಯನ್ನು ಅವರಿಗೆ ಸೃಷ್ಟಿ ಮಾಡಿ ನಮ್ಮ ಮಕ್ಕಳು ನಾವೇನಾಗಬೇಕು, ನಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗಬೇಕು, ಕಮಾನ್ ಕ್ರಿಕೆಟರ್ ಆಗು, ನಾನೊಬ್ಬ ಗಾಯಕ ಆಗಬೇಕು, ಗಾಯಕ ಆಗೋ, ನೀನು ನಾನು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಮ್ಗೆ ರೋಹಿತ್ ಶರ್ಮಾ ಬೇಕು, ಕೊಹ್ಲಿ ಬೇಕು, ಎಲ್ಲರೂ ಬೇಕು, ಗಾಯಕರು ಬೇಕು. ಈ ದೇಶದಲ್ಲಿ ಎಲ್ಲರೂ ಅವರವರಾದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ. ಸೊ ದ ಬೇಸಿಕ್ ಥಿಂಗ್ ಈಸ್ ಯು ಶುಡ್ ಬಿಕಮ್ ವಾಟ್ ಯು ವಾಂಟ್ ಟು ಬಿಕಮ್. ಅದೊಂದು ಆದರೆ ಈಗ ಕಲಾಂ ಮಕ್ಕಳೇ ಎದುರಾಗುತ್ತೆ. ಇನ್ನೊಂದು ನಮ್ಮ ಕೆಲಸವನ್ನು ನಾವು ಗುರುತಿಸ್ತೇವೆ ಅಂತ ನಾವು ಮಾಡುವ ಕೆಲಸ, ನಾವು ಓವರ್ ಕ್ವಾಲಿಫೈಡ್, ತುಂಬ ಓದಿದ್ದೇವೆ, ಏನು ನಾವು ಹೀಗಿದ್ದೇವೆ, ನಾಡಿದ್ದು ನಾವು ಮುಂದೆ ಅದಕ್ಕೆ ಹೋಗಬೇಕು, ಅಲ್ಲಿವರೆಗೆ ಇದು ಅಂತ. ಅಲ್ಲಿವರೆಗೆ ಇದು ಬಹಳ ವರ್ಷಗಳು ನಡೀತದೆ. ನೀವು ಹೃದಯ ಮತ್ತು ಆತ್ಮವನ್ನು ಸಮ್ಮೇಳನ ಮಾಡೋದಿಲ್ಲ. ಹೀಗಾಗಿ ಮಾಡೋ ಕೆಲಸದಲ್ಲಿ ತನ್ಮಯತೆ, ಕಾಳಜಿ, ಶ್ರದ್ಧೆ, ಅಭಿಮಾನ ಯಾವುದಿಲ್ಲದೆ ನೀವು ಖುಷಿಯಲ್ಲಿರುವುದಿಲ್ಲ, ಬಂದಂತ ಗ್ರಾಹಕರಿಗೂ ನೀವು ಒಳ್ಳೆಯ ಸೇವೆ ಕೊಡುವುದಿಲ್ಲ. ಹೀಗಾಗಿ ಯಾರು ಕೆಲಸವನ್ನು ಪ್ರತಿನಿಧಿಸುತ್ತಿರುವ ಈ ದೇಶಕ್ಕೆ ಕೆಲಸ ಮಾಡುತ್ತಿಲ್ಲ. Those who doesn't love their work will not contribute to the development of the nation. ಕೇವಲ ನಮ್ಮ ಯೋಧರಲ್ಲಿ ಯುದ್ಧಕ್ಕೆ ಹೋಗುವುದಲ್ಲ, ನಾವೆಲ್ಲರೂ ಯೋಧರಾಗಬೇಕು. ಈ ಭಾರತಾಂಬೆಯ ರಥ ಯಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕಾಗ್ತದೆ. ಹಾಗೆ ನೀವು ಮಾಡುವುದಲ್ಲಿ ಯು ಶುಡ್ ಬಿ ದ ಬೆಸ್ಟ್ ವರ್ಕ್. ನೀವು ಏನು ಹಾಕ್ತೀರ ಅದರಲ್ಲಿ ಚೆನ್ನಾಗಿರಬೇಕು. ಹಾಗಿದ್ರೆ ಮಾತ್ರ ಈ ಭಾರತವನ್ನು ಸಮಗ್ರ ಪ್ರಪಂಚದಲ್ಲಿ ಭಾರತ ಒಂದು ಸೂಪರ್ ಪವರ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈ ಕೆಲಸ ಆಗಬೇಕಾದ್ರೆ ಕನಸನ್ನು ಕಾಣಬೇಕು. ಎಂಥ ಕನಸುಗಳು ಕಂಡ್ರೆ ಹಾಯಾಗಿ ನಿದ್ದೆ ಮಾಡೋದಲ್ಲ. ಕನಸುಗಳು ಕಂಡ್ರೆ ಅಂತ ಕನಸುಗಳ ಒಂದು ನನಸಾಗಲಿಕ್ಕೆ ನಿಮಗೆ ನಿದ್ದೆ ಬರಬಾರದು. ಅನ್ನದಾಗಬೇಕು ಶ್ರಮ, ಏಕಾಗ್ರತೆ, ಚಿಂತನೆ ಎಲ್ಲ ಅಲ್ಲಿ. ವಾಟ್ ಐ ವಾಂಟ್ ಟು ಬಿಕಮ್, ಐ ಶುಡ್ ಬಿಕಮ್. ಅದಾದ್ರೆ ಒಳ್ಳೆ ಇಂಜಿನಿಯರ್ ಆಗುತ್ತೆ. ಇನ್ನು ನಮ್ಮ ಭಾರತೀಯ ಬಗ್ಗೆ ಏನು ಹೇಳೋದು, ಈಗೆಲ್ಲ ನಮ್ಮಲ್ಲಿ ಶಿಕ್ಷಣ ವಲಯದಲ್ಲಿ ನಾವು ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ಎಜುಕೇಶನ್ ಅಲ್ಲಿಗೆ ಹೊಂದಿ ನಾವೆಲ್ಲ ಒಂದು 15 ದಶಕದಲ್ಲಿ ನಮ್ಮೆಲ್ಲ ಇಂಜಿನಿಯರ್ಗಳು ಎಲ್ಲರೂ ಒಳ್ಳೆಯವರೆಲ್ಲ ಹೊರಗಿದ್ದಾರೆ. ಅಮೆರಿಕದಂತ ನಾಸಾ ಕೇಂದ್ರದಲ್ಲಿ ಅತ್ಯುತ್ತಮ ವಿಜ್ಞಾನಿಗಳು 35% ಭಾರತೀಯರು. ಲಂಡನ್ ಮತ್ತು ಆಸ್ಟ್ರೇಲಿಯಾದ ಒಳ್ಳೆಯ ವೈದ್ಯರು ಭಾರತೀಯರು. ಗಲ್ಫ್ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಎಲ್ಲ ತಂತ್ರಜ್ಞರು ಭಾರತೀಯರು. ಎಲ್ಲಿ ಹೋದ್ರು ಆದರೆ ಈ ಭಾರತೀಯರಿಗೆ ಭಾರತಕ್ಕೆ ಏನಾಗಿದೆಪ್ಪ, ವಿದೇಶದಲ್ಲೂ ನೀವು ಹೇಳ್ತೀರಿ, ನಮ್ಮ ಭಾರತೀಯರಿಗೆ ಏನಾಗಿದೆ, ನಮ್ಗೆ ಒಂದಾಗಿ ಮಾಡಲಿಕ್ಕೆ ಬರೋದಿಲ್ಲ, ಕಚ್ಚಾಡ್ತೇವೆ. ಇದು ಸರ್ಕಾರಗಳು ನೇರವಾಗಿ 5 ವರ್ಷ ನಡೆಯುವುದಿಲ್ಲ. ನಮ್ಮ ರಸ್ತೆಗಳು, ನಮ್ಮ ಬೇರೆ ರಸ್ತೆಗಳು, ಎಲ್ಲವನ್ನು ನೋಡಿ ಎಲ್ಲಿಯೂ ಒಂದು ಪರ್ಫೆಕ್ಷನ್ ಎಂಬುದಿಲ್ಲ. ಆದರೆ ಈ ಭಾರತೀಯರು ಭಾರತದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕೆಲಸ ಮತ್ತು ಏಕಾಗ್ರತೆ ಹೋಗಬೇಕು ಅಂತ ಲೆಕ್ಕ ಇದೆ. ಹಾಗೆ ಈ ದೇಶ ವಿಶ್ವದಲ್ಲಿ ಒಂದು ದೊಡ್ಡ ರಾಷ್ಟ್ರ ಸಾಗಿಸುವುದರಲ್ಲಿ ಬಹಳ ವರ್ಷಗಳ ಹಿಂದೆ ಹೇಳಿ ಅವರು ವಿಷನ್ ಇಂಡಿಯಾ 2020 ಅಂತ ಹೇಳಿದರು. ಈ 5 ವರ್ಷಗಳೇ ಸಾಗಿ ಹೋಗಿದ್ದವು. ಡಾಕ್ಟರ್ ಕಲಾಂ ಇಲ್ಲ ಇವತ್ತಿಗೆ. ಆದರೆ ನಿಮ್ಗೆಲ್ಲ ಗೊತ್ತು, ಈಗ ಭಾರತ ವಿಶ್ವಗುರು ಆಗಿದೆ. ವಿಶ್ವಸಂಸ್ಥೆ ಆಗಲಿ, G20 ಸಮ್ಮೇಳನ ಆಗಲಿ, ಹಲವು ಜಾಗತಿಕ ವೇದಿಕೆಗಳಲ್ಲಿ ಭಾರತವನ್ನು ಕೇಳದೆ ಯಾರು ಅವರಿಗೆ ಸಾಧ್ಯ ಇದೆ. ಅಂತ ಒಂದು ಪರಿಸ್ಥಿತಿ ನೆಲೆ ಮಾಡಬೇಕಾದ್ರೆ ವಿದೇಶದಲ್ಲಿರುವ ಭಾರತೀಯರಿಗೆ ಅಭಿಮಾನದಲ್ಲಿ ನನ್ನ ಭಾರತ ಅಂತ ಹೇಳ್ಬೇಕಾದ್ರೆ, ಇಂಥ ಪ್ರಗತಿಗಳನ್ನು ಕಾಣಬೇಕಾದ್ರೆ, ಇಂಥ ಅಭಿಮಾನ ಮೂಡಿಸಬೇಕಾದ್ರೆ ಡಾಕ್ಟರ್ ಕಲಾಂ ಅಂತವರು ಮಾಡಿದ್ದಾರೆ. ಎಸ್, ವಿ ಆರ್ ಫ್ರಮ್ ಇಂಡಿಯಾ.
ನೀವು ಭಾರತೀಯರ, ನೀವು ಬೆಂಗಳೂರಿನವರ, ಅಲ್ಲಿವರೆಗೆ ಮುಟ್ಟಿರುತ್ತೆ. ನಾನೇ ವಿದೇಶ ಯಾತ್ರೆ ಹೋಗುವಾಗ ಆರ್ ಯು ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಈ ಎಲೆಕ್ಟ್ರಾನಿಕ್ ಸಿಟಿ ಅಂತ ಏನಾಗಿ ಅಂತ ಒಂದು ಅಭಿಮಾನವನ್ನು ಜಾಗತಿಕ ಮಟ್ಟದಲ್ಲಿ ತರಬೇಕಾದ್ರೆ ಇದು ಸಾಧ್ಯ ಆಗಿದೆ. ಸಾಧ್ಯ ಆಗಬೇಕಾದ್ರೆ ವೈಜ್ಞಾನಿಕ ತಾಂತ್ರಿಕ ಕ್ಷೇತ್ರಗಳಲ್ಲಿ ನಾವು ಅಷ್ಟೇ ಗಮನ ನೋಡಿಕೊಂಡು ನಮ್ಮ ಪ್ರಗತಿಯನ್ನು ಅಲ್ಲಿ ಕಂಡುಕೊಂಡೇವೆ. ನಾವು IITಗಳಾಯಿತು, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಯಿತು, ಎಲ್ಲ ಬೆಳೀತು. ಇದು ಈಗ ಈ ಯಾತ್ರೆ ಮುಗ್ದದಲ್ಲ, ಈ ಯಾತ್ರೆ ಮುಂದೆ ಹೋಗಬೇಕು, ಆಂದೋಲನ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯ ಭಾರತ, ಇಷ್ಟು ಭಾಷೆಗಳು, ಇಷ್ಟು ದೇವರುಗಳು, ಇಷ್ಟು ಧರ್ಮಗಳು, ಇಷ್ಟು ಯೋಚನೆಗಳು, ಭಾವನೆಗಳು, ನಂಬಿಕೆಗಳು, ಅವರೆಲ್ಲ ಒಟ್ಟಿಗೆ ಡೈವರ್ಸಿಟಿ ಇರುತ್ತೆ. ಯುನಿಟಿ ಡೈವರ್ಸಿಟಿ ಆಗಬೇಕಾದ್ರೆ ಮೈಲ್ಸ್ ಟು ಗೋ ಬಿಫೋರ್ಲಿ, ಮೈಲ್ಸ್ ಟು ಗೋ ಹಾಗಿದ್ರೆ ನಾವು ಯೋಚನೆ ಮಾಡಬೇಕು. ನಾವು ಭಾರತದಲ್ಲಿ ಕೆಲಸ ಮಾಡಬೇಕು, ಮಾಡೋ ಕೆಲಸವನ್ನು ಪ್ರೀತಿಸಬೇಕು. ಆಗಲೇ ನಮ್ಮ ಭಾರತ ಸಾಧನೆ ಸಾಧ್ಯ. ಇದೊಂದು ಪ್ರಾಸ್ತಾವಿಕ ಭಾಷಣ. ಇನ್ನು ಒಂದು ದೇಶ, ಒಂದು ಸಮುದಾಯ, ಒಂದು ರಾಜ್ಯ, ಒಂದು ರಾಷ್ಟ್ರ, ಒಂದು ವಿಶ್ವ, ವಸುದೈವ ಕುಟುಂಬ, ಆ ಚಿಂತನೆ ಹಿಂದೆ ನಾವು ಮಾಡಿದರು. ಆತ್ಮಕಾಲ ಹೇಗೆ ನಾವು ಕಲಾಂ ಸಾಹೇಬರು ಅವರೇ ರಚನೆ ಮಾಡಿದ ಒಂದು ಹಾಡಿದೆ, ಅದನ್ನು ಉಷಾ ಹೊತ್ತು ಹಾಡಿದ್ದಾರೆ. ಆಮೇಲೆ ಅದನ್ನು ಅವರು ವಿದೇಶಕ್ಕೆ ಹೋದಲ್ಲೆಲ್ಲ ಚಿತ್ರೀಕರಣ ಮಾಡಿದ್ದಾರೆ. ಬಹಳ ಸುಂದರವಾದ ವಿಡಿಯೋ. ಅದರ ಮುಖ್ಯ ಸಂದೇಶ, ನೇಷನ್ ಈಸ್ ಬಿಗರ್ ದ್ಯಾನ್ ಇಂಡಿವಿಜುವಲ್. ವ್ಯಕ್ತಿಯಿಂದ ನಮ್ಮ ದೇಶ ದೊಡ್ಡದು. ಓಕೆ, ಗೋ ಟು ದ್ಯಾಟ್. ಹಾಕಿ ಗಟ್ಟಿ ಆಯ್ತು. Create thoughts and actions in the minds of the people of our nation, so they may live united, may they live united. Almighty, this is my prayer. Almighty, help them choose the right path. Bless all the people of our nation with strength of character and of righteousness. Almighty, this is my prayer. Guide the people to be tolerant of different points of view, and then transform enmity and hatred into love and harmony. Bless the people to work and persevere, our country to prosper into a prosperous and a peaceful nation of the world. Almighty, help religious leaders to strengthen the people of our nation, to combat the forces that divide. Almighty, this is my prayer. Almighty, help us to believe the nation is bigger than the individual. Let's spread love and peace throughout the universe. Almighty, this is my prayer. There is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. Guide the people to be tolerant
people to work and persevere, our country to transform into a prosperous and a peaceful nation of the world. Almighty, help religious leaders to strengthen the people of our nation, to combat divisive forces that divide. Almighty, this is my prayer. Almighty, help us to believe the nation is bigger than the individual. Let's pray love and peace throughout the universe. Almighty, this is my prayer. This is my prayer. This is my ಖಂಡಿತವಾಗಿ ನಮ್ಮೆಲ್ಲರ ಪ್ರಾರ್ಥನೆ ಇದೆ ಅಲ್ವೇ ಅಲ್ವಾ? ಹೌದಾ? ಹಾಗಿದ್ರೆ ಈ ದೇಶ ಬೆಳಿಬೇಕಾದ್ರೆ ಇಂಥ ವೈಜ್ಞಾನಿಕ ಮತ್ತು ತಾಂತ್ರಿಕ ವಲಯಗಳಲ್ಲಿ ಬೆಳಿಬೇಕು. ನಮ್ಮಲ್ಲಿ ವಿಜ್ಞಾನಿಗಳಾಗಬೇಕು, ಆಯ್ಕೆ ಮಾಡಿಕೊಳ್ಬೇಕು, ಇಲ್ಲೇ ಓದಿ ನಮ್ಮಲ್ಲಿ ಕೆಲಸ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲ ಮಾಡಿದ ಒಂದು ಟೈಮ್ನಲ್ಲಿ ಎಲ್ಲ ವಿದೇಶಕ್ಕೆ ಹೋಗೋದು ಗಾಳಿ ಇದೆ, ಇದೆ, ಏನೋ ನಾವು ರೊಕ್ಕ ತರ್ತೇವೆ ಇಲ್ಲಿ. ಆದರೆ ಒಳ್ಳೆ ಭಾರತೀಯರು ನಾವು ಕಳ್ಕೊಳ್ತಾ ಇದ್ದೇವೆ. ಭಾರತದಲ್ಲಿ ಯಾರು ಬೇಕು? ಒಳ್ಳೆ ರಸ್ತೆಗಳನ್ನು ಯಾರು ಮಾಡೋದು? ಒಳ್ಳೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವವರು ಯಾರು? ವಿಶ್ವವಿದ್ಯಾಲಯಗಳಲ್ಲಿ ಒಳ್ಳೆ ಪಾಠ ಮಾಡುವವರು ಯಾರು? ಎಲ್ಲರೂ ಹೊರಗೆ ಹೋಗ್ಬಿಟ್ರೆ ಈ ಪುನಃ ದೇಶಕ್ಕೆ ಕೆಲಸ ಯಾರು? ನಾಗರಿಕ ವ್ಯವಸ್ಥೆ ನಮ್ಮ ಉಪಗ್ರಹಗಳು, ಇವೆಲ್ಲ STD, ಗೂಗಲ್ ಮ್ಯಾಪ್, ಹವಾಮಾನ ವರದಿ ಎಲ್ಲವೂ ನೋಡ್ತೀರಾ, ಮೊಬೈಲ್ಗಳಲ್ಲೆಲ್ಲ ಸಿಗ್ತದೆ ನಿಮಗೆ. ಅದಕ್ಕೆ ನಮ್ಮದೇ ಆದ ಉಪಗ್ರಹ ಇದೆ. ನಮ್ಮ ಇಸ್ರೋದವರು ಬಹಳ ವರ್ಷಗಳ ಹಿಂದೆ ಉಡಾವಣೆ ಮಾಡಿದ್ದಾರೆ. ಇವತ್ತು ನಾವು 106 ಉಪಗ್ರಹಗಳನ್ನು ನಾವು ಒಂದೇ ದಿವಸಕ್ಕೆ ಉಡ್ಡಯನ ಮಾಡುವಷ್ಟು ಸಾಹಸ ಸಾಮರ್ಥ್ಯ ಹೊಡೆದಿದೆ. ಅದರಿಂದ ಬಹಳಷ್ಟು ನಾಗರಿಕ ವ್ಯವಸ್ಥೆಗಳಿಗೆ ನಮಗೆ ಸೌಲಭ್ಯ ಸಿಕ್ಕಿದೆ. ನಿಮ್ಗೆ ಯಾರು ಗೊತ್ತಿಲ್ಲ ಇದರಿಂದ ಎಷ್ಟು ವಿಜ್ಞಾನಿ ಕೆಲಸ ಮಾಡಿದ್ದಾರೆ, ಎಷ್ಟು ಸೋತಿದ್ದಾರೆ, ಎಷ್ಟು ಮೊಮ್ಮಗ ಮರಗಿದ್ದಾರೆ, ಎಷ್ಟು ಕಣ್ಣೀರು ಹಾಕಿದ್ದಾರೆ. ಇದೆಲ್ಲರ ಬಗ್ಗೆ ನಾನು ಇಸ್ರೋದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದರ ಬಗ್ಗೆ ಇವತ್ತು ಚಂದ್ರಯಾನ ಒಂದು ನಿಮಿಷ ಸ್ಪೇಸ್ ಇವತ್ತು ಚಂದ್ರಯಾನ ಮಾಡಿದ್ದೇವೆ, ಯಾತ್ರೆ ಮಾಡಿದ್ದೇವೆ. ಒಂದು ನಮಗೆ ಸೋಲಾಯಿತು, ದೇಶವೇ ನಮ್ಮನ್ನು ಮರಗಿತ್ತು. ಪ್ರಧಾನಿ ಬಂದು ಸಮಾಧಾನ ಮಾಡಿದರು. ಮತ್ತೊಮ್ಮೆ ವಿಜಯ ಬಂದಾಗ ಪ್ರಧಾನಿ ಬಂದು ಬೆನ್ನು ತಟ್ಟಿದ್ರು, ಇಸ್ರೋ ಅಧ್ಯಕ್ಷರನ್ನು ತಪ್ಪಿಕೊಂಡ್ರು, ಇಡೀ ರಾಷ್ಟ್ರ ಕ್ಲಾಪ್ ತಟ್ಟಿದ್ರು, ಶಬಾಸ್ ಹೇಳಿತ್ತು ಭಾರತ. ಆಗಿರೋದು ಖುಷಿ ಆಯ್ತು. ನಮ್ಮ ಉತ್ಸಾಹ ಕೇವಲ IPL ಮಾತ್ರ ಅಲ್ಲ, ಭಾರತದಲ್ಲಿ ಸಾಧನೆ ಮಾಡಬೇಕು ಕೂಡ ನಾವು ಗುರುತಿಸುವಂಥದ್ದು. ಮೊನ್ನೆಯ ಯುದ್ಧದಲ್ಲಿ ಕೂಡ ಹಾಗೆ ಏನು ಹಾನಿಯಾಗದೆ ಯುದ್ಧವನ್ನು ನಿಭಾಯಿಸಿದ ರೀತಿ ನಿಜವಾಗಿ ಬಹಳ ಸೊಗಸು. ರಾಜಕೀಯ ತರಬೇಡಿ, ನಿಜವಾಗಿ ಸೊಗಸಾಗಿ ಯಾರಿಗೂ ತೊಂದರೆ ಆಗದೆ ಭಯೋತ್ಪಾದಕರನ್ನು ನಾಶಪಡಿಸಿ ಭಾರತದಲ್ಲೇ ಸಜ್ಜುಗೊಂಡ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅಂತ ಸಾಧನೆಯನ್ನು ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನೆರವು ವೈದ್ಯರು ಇವರೆಲ್ಲ ನೆರವು ಕೊಟ್ಟಿದ್ದಾರೆ. ತಂಡ ಯಾವಾಗಲೂ ತಂಡದ ವಿಜಯ, ನಾಯಕ ಅವರ ಹೆಸರಿರ್ತಾರೆ. ಈ ನಾಯಕ ಅವರನ್ನೆಲ್ಲ ಕೈ ಕೊಂಡೋಗ್ಬೇಕು. ಒಂದ್ ಕಡೆ ಅಂಗವಿಕಲ ಮಕ್ಕಳದ್ದು ಸ್ಪರ್ಧೆ ನಡೀತಾ ಇದೆ. ಸ್ಪರ್ಧೆ ಎಲ್ಲ ಓಡಿದ್ರು, ಕೆಲವು ಮಕ್ಕಳು ಬಿಟ್ಟರು, ಕೆಲವು ಮಕ್ಕಳು ಹೇಳಿಕ್ಕೆ ಆಗಲಿಲ್ಲ. ಹಾಗೇನಾಯ್ತು ಗೊತ್ತಾ, ತುಂಬಾ ಮುಂದೆ ಹೋದ ಮಗು ನಿಂತಿದ್ದಂತೆ, ನಿಂತು ಎಲ್ಲರನ್ನು ನಿಲ್ಲಿಸಿದ್ರು. ಓಡಬೇಡಿ, ಅಲ್ಲಿ ನೋಡಿ ಇಂಟೆಕ್ಷನ್, ಅಲ್ಲಿ ಬಿದ್ದವರೆಲ್ಲ ಎಬ್ಬಿಸಿ ಅವರೆಲ್ಲ ಜೊತೆಯಾಗಿ ಅವರು ಕೈ ಹಿಡ್ಕೊಂಡು. ಆ ಅಂಗವಿಕಲ ಮಕ್ಕಳಿಗೆ ಅಂತ ಮನೋಭಾವ ಇದ್ದಾರೆ. ನಾವು
ಎಲ್ಲ ನಮ್ಮ ಚೆನ್ನಾಗಿರುವವರು ಹೇಗೆ ಯೋಚನೆ ಮಾಡಬೇಕು. ವಿಜಯ ನಾನು ಒಬ್ಬನೇ ಪಡೆಯುವುದಲ್ಲ, ಯಶಸ್ಸಿನ ಗುಣಗಾನವನ್ನು ನಾನೊಬ್ಬನೇ ಮಾಡುವುದಲ್ಲ, ಸೋಲನ್ನು ಭುಜದಲ್ಲಿ ಸ್ವೀಕರಿಸಿ ಸೋಲೇ ಗೆಲುವಿನ ಸೋಪಾನ ಅಂತ ಜೊತೆಯಲ್ಲಿ ಕೈಗಳನ್ನು ಹಿಡಿದು ಮತ್ತೊಮ್ಮೆ ನಾವು ಸಶಕ್ತರಾಗಿ ಆತ್ಮಾಭಿಮಾನ, ಅಭಿಮಾನ, ಕೆಚ್ಚು, ಉತ್ಸಾಹ, ಉತ್ತೇಜನವನ್ನು ತಂದುಕೊಂಡು ಆ ಗುರಿ ಸಾಧನೆಗೆ ಹೋಗಬೇಕಾದ್ರೆ ಇಂಥ ವಿಚಾರಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ನೋಡು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಯ್ತು.
ಯಾತ್ರೆಯಲ್ಲಿ ಒಬ್ಬ ಹಿಂದೂ ಕನಸು ಕಂಡ ವಿಕ್ರಮ ಸಾರಾಭಾಯಿ ಮುಂದೆ ವೈಜ್ಞಾನಿಕವಾಗಿ ಭಾರತ ಹೇಗೆ ಹೋಗಬೇಕು. ತುಂಬಾ ತಿರುವನಂತಪುರದ ತುಂಬೆಯಲ್ಲಿ ನಮ್ಮ ಉದಯನ ಕೇಂದ್ರ ಆಗಬೇಕಾದ್ರೆ ಅಲ್ಲಿ ಒಬ್ಬ ಚರ್ಚಿನ ಫಾದರ್ ಏನು ತಕರಾರಿಲ್ಲದೆ ಚರ್ಚನ್ನು ಬಿಟ್ಟುಕೊಟ್ರು. ಕಲಾಮಂತ ಅವರು ಮುಸ್ಲಿಮರು ಅದನ್ನು ಬೆಳೆಸಿ ಭಾರತ ಯಾತ್ರದಲ್ಲಿ ಏನಪ್ಪ, ಭಾರತ ಯಾತ್ರೆ ಎಲ್ಲರೂ ಕೈಗೊಳಿಸಬೇಕಾಗಿದೆ. ಹಾಗೆ ನಾಗರಿಕ ವಲಯದಲ್ಲಿ ಇಸ್ರೋದಂಥ ವೈಜ್ಞಾನಿಕ ಸಂಸ್ಥೆಗಳು, ಇಂಡಿಯನ್ ಸೈನ್ಸ್, IITಗಳು ಏನೋ ಎಲ್ಲ ಚೆನ್ನಾಗಿ ಆಗಿದೆ. ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗಿಲ್ಲ, ಆದರೆ ಮಾತ್ರ ಒಂದು ಸಾಮಾನ್ಯ ಪ್ರಜ್ಞೆಗೆ ಹೇಳ್ತಾ ಇರೋದು ಇವುಗಳಿಗೆಲ್ಲ ಆಗಬೇಕಂದ್ರೆ ಇಂತಹ ಸಂಘಟಿತ ಪ್ರಯತ್ನ ಈ ವಲಯಗಳಲ್ಲಿ ನಡೆದಿತ್ತು. ಹಲವು ಜನ ಅದಕ್ಕೆ ನಮ್ಮ ಎಲ್ಲ ತನುಮನವನ್ನು ತ್ಯಾಗ ಮಾಡಿದ್ದಾರೆ. ಇಷ್ಟು ಸಲ ಹೀಗಾಗಿ ಅಂತ ಹೇಳಿದ್ರೆ ಅಲ್ಲಿ ನಾವು ಉಪಗ್ರಹವನ್ನು ಲಾಂಚ್ ಮಾಡುವಾಗ ಅಲ್ಲಿ ಸ್ಫೋಟಕಗಳಲ್ಲೇ ಕೆಲಸ ಮಾಡುವ ಒಬ್ಬ ವಿಜ್ಞಾನಿನ ಬೆವರು ಬಿದ್ದು ದೊಡ್ಡ ಆಸ್ಫೋಟನೆಯಾಗಿ ಜೀವನಕ್ಕೆ ಹಾನಿಯಾದರೂ ಬೆವರಿನ ಹನಿಗಳು ಭೂಮಿ ಬಿಡಬೇಕು. ಅಲ್ಲೇ ಬಿಟ್ಟ ಅಂತ ತೊಂದರೆಗಳನ್ನ ಆಯಿತು. ಪ್ರಥಮ ನಮ್ಮ ಉಪಗ್ರಹ ಎಲ್ಲರೂ ಕಾಯ್ತಾ ಇದ್ದ ಹಾಗೆ ಒಂದು ಸಮಯವರೆಗೆ ಮುಂದೆ ಹೋಗಿ ಕೊನೆಗೆ ಅಲ್ಲಿಂದ ಕುಸಿದು ಅರಬ್ಬಿ ಸಮುದ್ರಕ್ಕೆ ಬಿದ್ದ ದಿನ ನಮ್ಮ ಭಾರತದ ಎಲ್ಲ ವಿಜ್ಞಾನಿಗಳ ಬಹಳ ದುಃಖದ ದಿನ ಆಗಿತ್ತು. ಡಾಕ್ಟರ್ ಕಲಾಂ ಅವರು ಕೋಣೆಗೆ ಹೋಗಿ ಹತ್ತಿಬಿಟ್ಟು ಅವರು ಅದರಲ್ಲಿ ನಿರ್ದೇಶಕರಾಗಿದ್ದರು. ಎಲ್ಲಿ ಅನ್ನೋ ನಾಯಕತ್ವದಿದ್ದಾರೆ ಅಲ್ಲಿ. ಆವಾಗ ಪ್ರೊಫೆಸರ್ ಸತೀಶ್ ಧಾವನ್ ಅಂತ ಹೇಳುವವರು ನಮ್ಮ DRDO ಮುಖ್ಯಸ್ಥ ಮತ್ತೆ ರಕ್ಷಣಾ ಸಚಿವರ ಸಲಹೆಗಾರರಾಗಿದ್ದರು. ಅವರು ಬಾಸ್. ಅವರು ಕಲಾಂ ಬಗ್ಗೆ ಹೇಳಿದರು, ಕಲಾಂ ನಿನ್ನ ಸೋಲಿಗೆ ನೀನೇ ಕಾರಣವಾಗ್ತಾ ಇಲ್ಲ. ಇದು ಸಂಘಟಿತ ಪ್ರಯತ್ನದಲ್ಲಿ ಒಂದು ಮೆಟ್ಟು ಸೋಲಾಗಿದೆ. ಸೋಲೇ ಗೆಲುವಿನ ಸೋಲು. ನಾವೆಲ್ಲ ಮತ್ತೊಂದು 15 ದಿವಸದ ಮೇಲೆ ಪ್ರಯತ್ನ ಮಾಡುವ, ನಾವೆಲ್ಲ ಒಂದು ಜೊತೆಯಲ್ಲಿ ಹೋಗುವ. ಆ ದಿನ ಇವಾಗಿ ಕಲಾಂ ಪತ್ರಿಕಾ ಪ್ರತಿನಿಧಿಗಳು ಮಾತಾಡ್ತಿದ್ದೀವಿ. ಆದರೆ ಇವರು ಪ್ರೊಫೆಸರ್ ಸತೀಶ್ ರಾವ್ ಹೇಳಿದರು, ಕಲಾಂ ನೀನು ಹೋಗಬೇಡ, ಇವತ್ತು ಸೋಲಾಗಿರೋದು ನನ್ನ ಇಲಾಖೆಗೆ, ನನ್ನ ರಕ್ಷಣಾ ಇಲಾಖೆಗೆ, ಆ ರಕ್ಷಣಾ ಇಲಾಖೆ ಮುಖ್ಯಸ್ಥ ನಾನು. ಆ ಸೋಲುಗಳು ನನಗಿರಲಿ, ಸೋಲನ್ನ ಹಂತಗೊಳಿಸಿಕೊಳ್ಳುತ್ತೇನೆ ಅಂತ ಹೇಳಿ ಆ ದಿನ ಹೋಗಿ ಪತ್ರಿಕಾ ಪ್ರತಿನಿಧಿಗಳು ಮಾತಾಡಿರ್ತಾರೆ. ನಿಮ್ಗೆ ಗೊತ್ತಲ್ಲ ಎಷ್ಟು ಕಷ್ಟ ಇದೆ ಅಂತ. ನೀವು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ, ಅದೆಲ್ಲೋ ಹೋಯ್ತು, ಅರಬ್ಬಿ ಸಮುದ್ರಕ್ಕೆ ಬಿದ್ದು ನಾವು ಕೇಳ್ತಾ ಇದ್ದೇವೆ. ಪುಣ್ಯಕ್ಕೆ ಮೊದಲಿನ ಈಗಿನ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆಗ. ಆದರೂ ಅದನ್ನು ಎಲ್ಲ ಹೇಳಿದ್ರು, ನಾವು ಮತ್ತೊಮ್ಮೆ ಸಜ್ಜಾಗುವ ಹೊಸ ಚೈತ್ರ ಯಾತ್ರೆಗೆ ನಮ್ಮೆಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಹೋಗೋಣ ಅಂತೇಳಿ ಮತ್ತೊಮ್ಮೆ 15 ದಿವಸದ ಮೇಲೆ ಪ್ರಥಮ ನಮ್ಮ ಉಪಗ್ರಹವನ್ನು ಎಷ್ಟೋ ವರ್ಷಗಳ ಹಿಂದೆ ನವದ ಕಕ್ಷೆಯನ್ನು ದಾಟಿಸಿ ಜಗತ್ತಿನ 5 ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿ ನಿಲ್ಲುವಂತಹ ಒಂದು ದೊಡ್ಡ ಸಾಧನೆಯನ್ನು ಆ ದಿವಸ ಮಾಡಿರುವುದು. ಆ ದಿನ ಕೂಡ ಈಗ ಪತ್ರಿಕಾ ಸಮ್ಮೇಳನಕ್ಕೆ ಹೋಗುವುದು ಬಹಳ ಖುಷಿ ವಿಚಾರ. ನಮ್ಮ ಸಾಹಸ, ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳೋದು, ವಿಜಯ ಯಾತ್ರೆ ಎಂದು ಹೇಳ್ಕೊಳ್ಳೋದು. ಎಲ್ಲರೂ ಹೋಗ್ತಾರೆ. ಹಾಗೆ ಮುಖ್ಯಸ್ಥ ಸತೀಶ್ ಧಾವನ್ ಹೋಗ್ಬೇಕಿತ್ತು. ಹಾಗವರು ಹೇಳಿದ್ರು, ಕಲಾಂ ನಾನು ಹೋಗುದಿಲ್ಲ ಇವತ್ತು, ನೀನು ಇದರ ನಿರ್ದೇಶಕ, ನೀನು ಸೋಲಿನ ದುಃಖ ಅನುಭವಿಸಿ ಎಲ್ಲರನ್ನು ಜೊತೆ ಕೊಂಡೋಗಿದ್ದಿ, ಕೈ ಹಿಡಿದು ನಡೆಸಿದ್ಯಾ, ನೀನು ಹೋಗು, ನೀನು ಮಾತಾಡೋದು. ಹಾಗೆ ಕಲಾಂಗಳಲ್ಲಿ ನಾಯಕತ್ವದ ಗುಣವನ್ನು ಕಲಿಸಿಕೊಂಡರು. ಸೋಲುಗಳು ಇದ್ದರೆ ನನಗೆ ಇರಲಿ, ವಿಜಯದ ಯಶಸ್ಸು ನಿಮ್ಮ ಪಾಲಿರಲಿ, ತಂಡ ಯಾವುದರಲ್ಲಿ ಕರ್ಕೊಂಡು ಹೋಗಿ ಕಲಾಂ ಮಾಡಿದರು. ಇದು ಸುವರ್ಣಾಕ್ಷರದಲ್ಲಿ ಬರುವ ದಿನ. ಮತ್ತೆ ಆ ಒಂದು ಪಾಠವನ್ನು ತಮ್ಮ ಜೀವನದಲ್ಲಿ ಕಲಾಮರು ಸದಾ ತಗೊಂಡು ಹೋಗುದು. ಯಾಕಂದ್ರೆ ಇಲ್ಲಿ ಸರ್ಕಾರಿ ಸೌಲಭ್ಯಗಳು, ಆರ್ಥಿಕತೆಯ ಒಂದು ಇದಿಲ್ಲದ ವಿದ್ಯಾರ್ಥಿಗಳಿಗೆ ಬೇರೆಯೂ ನೀಡಲಿಕ್ಕೆ ಸಾಧ್ಯ. ರಾಷ್ಟ್ರವನ್ನು ಪ್ರೀತಿಸುವುದು ಉತ್ತೇಜನ. ನೀವು ಮಾಡಬಲ್ಲೆ, ಒಳ್ಳೇದು ಮಾಡಿದ್ಯಾ, ಜಾಸ್ತಿ ಮಾಡ್ತೀಯಾ, ಕಮ್ ಆನ್ ಯು ಕ್ಯಾನ್ ಡೂ ಇಟ್ ಅಂತ ಗುರುತಿಸುವಂತ ಕೆಲಸ ಮಾಡಿದ ಕಾರಣ ಎಲ್ಲ ವಿಜ್ಞಾನಿಗಳು ಇಸ್ರೋದಲ್ಲಿ ಮುಂದೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು DRDO ನಾವು ಅಣ್ಣತ ಮಂತ್ರಿ ನಾಗರಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ತಾರೆ. ಅದನ್ನೇ ತಂತ್ರಗಳನ್ನು ಕೂಡ ಬಳಸಿಕೊಂಡು ನಾವು
ರಕ್ಷಣಾ ಇಲಾಖೆಗೆ ನಮಗೆ ಬೇಕಾದ ಸರ್ಕಾರಗಳನ್ನು ನಾವು ಮಾಡ್ತೇವೆ. ಈಗ ಕ್ಷಿಪಣಿಗಳು ಮತ್ತು ಉಪಗ್ರಹ ಹತೋಟಿಯಾಗಿದೆ. ಹಾಗಾಗಿ ನಾವು ಜೊತೆಯಲ್ಲಿ ಮಾಡ್ತೇವೆ ಅಂತ ಕೆಲಸವನ್ನು DRDO ಕೂಡ ಮಾದರಿಯಾಗಿ ಅವರು ಮಾಡಿದ್ರು. ಹೀಗಾಗಿ ಇವತ್ತು ನಾವು ನೋಡ್ತೇವೆ, ವಿ ಆರ್ ಇಂಡಿಪೆಂಡೆಂಟ್, ಯಾರಿಗೂ ನಾವು ಕೇಳುವ ಹಾಗಿಲ್ಲ ಅಂತ ಸ್ಥಿತಿಗೆ ಬಂದಿದೆ. ನಮ್ಮ ನೆರೆಹೊರೆ ಯಾವ ರಾಷ್ಟ್ರಗಳು ನಮ್ಮನ್ನು ಕೆಣಕಲಿಕ್ಕೆ ಸಾಧ್ಯ ಇಲ್ಲ. ಇದಾಗಬೇಕಾದ್ರೆ 40 ವರ್ಷಗಳ ಯಾತ್ರೆ, ಒಬ್ಬರು ಕನಸುಕೊಂಡದ್ದು, ಒಬ್ಬರು ಅದರ ಚಿಂತನೆ ಮಾಡಿದ್ದು, ಒಂದು ದೂರದರ್ಶಕತ್ವದ ಒಂದು ಯೋಜನೆ, ಪುರೋಗಾಮಿ ಯೋಜನೆ ಸಾಧ್ಯ ಇದೆ. ಇನ್ನು ನಾವು DRDO ಒಂದು ವಿಡಿಯೋ ನೋಡಬಹುದು. ನಮ್ಮ 3 ವಿಭಾಗ, ವಾಯುದಳ, ಸೈನ್ಯ ಮತ್ತು ನೇವಿ, 3 ವರ್ಷಗಳ ಟೈಮ್ ಇಲ್ಲ. ಆದರೆ ವಾಯುದಳದ ದಿನಾಚರಣೆಯಲ್ಲಿ ನಮ್ಮ ವಿಮಾನಗಳು ಹೇಗೆ ನಭೋಮಂಡಲದಲ್ಲಿ ಸರ್ಕಸ್ ಮಾಡ್ತದೆ, ಹೇಗೆ ಹಾರಾಡ್ತವೆ ಎಂಬುದನ್ನು ನೋಡ್ಬೇಕಾದ್ರೆ ನಿಮಗೆ You want to see that? Yes, sir. I want everything yes. You want to see that? Yes, sir. Yes, please. Yes. We are devoid of chapters, old and new. Such we have always been, yesterday, today, and tomorrow. We train to fight. Combat ready to attack each objective, always on our mission road. We believe in mission, integrity, and excellence. We are the air warriors, protectors of our nation. Respected for the valor, sacrifice, and dedication beyond the call of duty, the Indian Air Force is the fourth largest air force in the world. Since our inception on 8th October 1932, our air warriors have always made the nation proud with their commitments and selfless acts of valor. Veteran legends like Arjun Singh, Meher Baba, Jumbo Majumdar, Kior Brothers, and Seiko have etched their names in the history of the IAF, honoring it with their achievements. During the Kargil War in 1999, the IAF annihilated enemy targets on the icy Himalayan heights with precision strikes. The air warriors have made massive strides towards self-sufficiency. The 2nd Squadron of LCA Tejas has now been inducted and is fully operational to achieve air superiority. The indigenously named ALH Grove is proving its versatility in high-altitude missions, while the attack variant ALH Rota is primed for battle from the deserts to Vastyatu Glacier. The homegrown DRDO-developed Dravastra and Akash surface-to-air missiles strike fear in the enemy's mind by their mere presence. The Sukhoi 30 MKI is all the more deadly with the integration of indigenously built BrahMos and Astra missiles. Rohini and Ashlisha radars are complete Make-in-India assets, keeping our skies sanitized. Netra, our very own airborne early warning and control system, acts as a command center. Coordinating all of them is the state-of-the-art integrated air command and control system, a key instrument in the age of network-centric warfare. A complete believer in the Make in India program, IAF is moving forward with plans to indigenously build the latest transport aircraft, C-295. Today, IAF boasts of world-class inductions with the Rafale, Apache, and Chinooks gracing our inventory. S-400, Spider, and MR-SAM protect the skies. Our air warriors, proud, vigilant, and ever dutiful. Self-developed swarm drones will lead tomorrow's battles, while the HTT-40 will train the future air warriors. In pursuit of a complete digital workplace, IAF has conducted the latest technology to make all its paperwork online with the e-Office and e-LMS project. Access to digital platforms makes work easier and training comprehensive.
Exchange of experience, of knowledge, and enhanced interoperability has always helped air warriors hone their fighting skills. The role of the Indian Air Force has been distinctive in humanitarian assistance and disaster relief, be it floods, earthquakes, or wildfire. The air warriors came as saviors from the sky. Multiple rescue and evacuations made by the IAF have been critical in the success of saving many lives. This was also evident when the IAF's C-17s evacuated over 600 people, including hundreds of foreign nationals from Afghanistan. One of the first and fastest responders to contingencies, the IAF's role in eastern Ladakh has been extremely crucial and critical in sheer show of might and power. In its battles against COVID-19, IAF carried out more than 1,900 sorties across 3,800 hours, covering more than 27 lakh kilometers. Under Joseph Hope, IAF's mighty fleets brought in relief, rescuing people from COVID-19 affected areas. Ventilators and critical medicines were delivered to the remotest corners of the country. Our veterans were not forgotten in these difficult times. Under Operation Koji, IAF provided extensive medical assistance to veterans and their dependents. On the occasion of the 89th anniversary of the Indian Air Force, I extend my warm felicitations to all air warriors, NCC, BSc personnel, civilians, and their families. I would also like to extend a special greetings to our esteemed air veterans who have started post for the Indian Air Force department. The Indian Air Force is transforming at a rapid pace, and over the years, we have grown from being a tactical Air Force to a strategic one. ಕಲಾಂ ಅವರು ನಿಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾರೆ, ಮಾತಾಡ್ತಾರೆ. ಆಮೇಲೆ ಅವರು ಧ್ಯೇಯ ವಾಕ್ಯಗಳನ್ನು ನಿಮಗೆ ಯುವಕರಿಗೆ ಅವರು ಓದಿಸ್ತಾರೆ. ನೀವು ಅವರೊಟ್ಟಿಗೆ ಹೇಳುವ ಅವಕಾಶ ಡಾಕ್ಟರ್ ಕಲಾಂ ಇವರಿಲ್ಲ, ಆದರೆ ಡಾಕ್ಟರ್ ಕಲಾಂ ಇವರು ಈ ಕೋಣೆಗೆ ಅವತರಿಸಿದ್ದಾರೆ. ನೀವು ತಡಾಗಿರ್ಬೋದು, ಆದರೂ ಈ ಒಂದು ವಿಡಿಯೋವನ್ನು ಮಿಸ್ ಮಾಡಬೇಕು. ಯಾಕಂದರೆ ಬಹಳ ಆತ್ಮೀಯವಾಗಿ ವಿದ್ಯಾರ್ಥಿಗಳೊಂದಿಗೆ ಅವರು ಸ್ಪಂದನೆ ಮಾಡಿ ಮಾತಾಡಿದ ಒಂದು ವಿಷಯ ಇದೆ. ಆಮೇಲೆ ಅವರೇ ನಿಮಗೆ ಧ್ಯೇಯವಾಕ್ಯವನ್ನು ಹೇಳಿ ಪ್ಲೀಸ್ ರಿಪೀಟ್ ಆಫ್ಟರ್ ಮೀ ಅಂತ ಹೇಳುವಾಗ ನೀವೆಲ್ಲರೂ ಒಂದೇ ಕಂಠದಿಂದ ಅದು ಹೇಳಬೇಕು. ಆರ್ ಯು ರೆಡಿ ಫಾರ್ ದಟ್? While I am with you, I would like to talk about what I can talk to you. You will give me idea, but I decided I will start, since you are a knowledge institution, I would like to talk about knowledge. What is this knowledge? Knowledge, what are its components? Knowledge equal to, according to me, knowledge equal to creativity plus righteousness plus courage. Let's define now. Knowledge equal to creativity, righteousness and courage. Now, when you leave this, now the combination of these characteristics, what I said, these things, can generate enlightened citizens. When you leave the university campus, the education and the learning process, above all the way of life teaches you not only what you learn in your syllabus, the way the teachers live, the way teacher teaches, the ways of teachers, all becomes the education. So that integrated way is knowledge. Now let me define, I said knowledge equal to creativity plus righteousness plus courage. What is creativity? Now you attempt with me, all of you, when I say, will you say? Learning gives creativity. Creativity leads to thinking. Thinking
there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the home. Where do you get that? The starting point, there's righteousness in the heart. How do you get it? Righteousness in the heart, how do you get it? That's why I said, SRM University, you have everything. The righteousness, if it is built in you, you are becoming finally the world-class citizen and the enlightened citizen. That's why the first component, creative. Second component, now we are coming to the third component, that is courage. Courage to think different. Courage to invent. Courage to travel into an unexplored path. Courage to discover the impossible. Courage to combat the problems and succeed are the unique qualities of the youth. As a youth of my nation, I will work with courage to achieve success in all the missions. So friends, now you know the campus is set up campus, what you are doing. Okay? Understood? Understood? Now, the next subject I am going to discuss with you. I am visualizing how the engineering, medical, management, other professionals assembled here to make a difference to the billion people of India in the development profile of the nation by 2020. Let me present the distinctive profile of India 2020. When you go out of this campus, you will be working at various places. Some people will become. How many of you want to become great scientists? If you have. How many of you want to become a great medical doctor? How many of you? Great medical. ಈ ವಿಷನ್ ಇಂಡಿಯಾ 2020 ಈಗ 2025 ಇಸ್ವಿಯಲ್ಲಿ ಇದ್ದೇವೆ. ಯಾವುದು ಕನಸುಗಳನ್ನು ಕಂಡಿದ್ದರ ಕಲಾಂ ಭಾರತ ಒಂದು ವಿಶ್ವಗುರು ಆಗುತ್ತದೆ, ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಒಂದು ಸ್ಥಾನವನ್ನು ಪಡೆಯುತ್ತದೆ ಎಂಬುದಕ್ಕೆ ಈಗ ಸಂಶಯವೇ ಇಲ್ಲ. ಯಾಕಂದರೆ ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಖಂಡಿತವಾಗಿಯೂ ಪರಿಗಣಿಸಬೇಕು. ಹಾಗಾಗಿ ಯಾರು ನಮ್ಮನ್ನು ನಿರ್ಲಕ್ಷ್ಯ ಮಾಡುವಾಗಿಲ್ಲ, ಯಾರು ನಮ್ಮನ್ನು ಆಕ್ರಮಣ ಮಾಡುವಾಗಿಲ್ಲ, ಯಾರನ್ನು ಭಾರತೀಯರು ಕೀಳು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಸ್ಥಾನವನ್ನು ತುಂಬಿ ಬಹಳ ವರ್ಷಗಳ ಹಿಂದೆ ಅಂತ ಕನಸು ಕಂಡದ್ದು ಈಗ ನನಸಾಗಿದೆ. ದೊಡ್ಡ ಕಲಾಂ ಇಲ್ಲ ಇದು, ಆದರೆ ಚಿಂತನೆ, ಈ ದೂರಗಾಮಿ ಯೋಚನೆ, ಕನಸುಗಳು, ನಿರಂತರ ಯೋಚನೆ, ಸಾಧನೆ, ಅದನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನಗಳು, ಜೊತೆಗಾಗಿ ಸಾಗುವಂಥದ್ದು, ಸಾಂಘಿಕ ಪ್ರಯತ್ನ, ಜೊತೆಯಲ್ಲಿ ಸಾಗಿ ಇದೊಂದು ದೊಡ್ಡ ಆಂದೋಲನ ಆಗಬೇಕು. ಇದು ಆಂದೋಲನ ಆಗಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಎಲ್ಲರೂ ಉತ್ತಮ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಜ್ಞಾನವನ್ನು ಪಡೆದು ನಿಮ್ಮ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ವಿಷಯಗಳನ್ನು ಪ್ರೀತಿಸಿ, ನಿಮ್ಮ ಗುರುಗಳನ್ನು ಪ್ರೀತಿಸಿ, ನಿಮ್ಮ ಮಾತಾಕೃತಿಗಳನ್ನು ಪ್ರೀತಿಸಿ, ನಿಮ್ಮ ಸಮುದಾಯವನ್ನು ಪ್ರೀತಿಸಿ, ಇವೆಲ್ಲವನ್ನು ಬೆಳೆಸಿ ಉತ್ತಮ ಭಾರತೀಯರಾಗಿ ಜಗತ್ತಿಗೆ ಭಾರತೀಯರು ಅತ್ಯುತ್ತಮ ಪ್ರಜೆಗಳು ಅಂತ ಅನಿಸ್ಬೇಕಾದ್ರೆ ಅವರ ಆ ನಿರ್ಧಾರ ದೀಕ್ಷೆ ನೀವು ತೆಗೆದುಕೊಳ್ಳಿ. ನಾವೆಲ್ಲ ಹೌದು, ಈಗ ಪೊಲೀಸರಿದ್ರೆ ನಾವು ಹೆಲ್ಮೆಟ್ ಹಾಕ್ತೇವೆ,
ಹೆಲ್ಮೆಟ್ ಹಾಕೋದಿಲ್ಲ. ಕ್ಯಾಮರಾ ಇದ್ರೆ ಸಿಗ್ನಲ್ ಕಾಣೋದಿಲ್ಲ. ಕ್ಯಾಮರಾ ಆಫ್ ಆಗಿದ್ರೆ ಕ್ಯಾಮರಾ ಆಫ್ ಆಗಿದ್ರೆ ಹೋದ್ರೆ ಇದು ನಮ್ಮ ನಾಗರಿಕ ಪ್ರಯತ್ನ ಅಲ್ಲ. ಇರ್ಲಿ, ಜಪಾನ್ ಸಿಂಗಾಪುರಲ್ಲಿ 100 ಗಂಟೆಗೆ ರಾತ್ರಿ ಕೂಡ ಸಿಗ್ನಲ್ ಇರ್ತಾರೆ. ಅಲ್ಲಿ ಹಿರಿಯರು ಅಂಗವಿಕಲರು ದಾಟುತ್ತಿದ್ರೆ ಎಲ್ಲ ವಾಹನಗಳು ನಿಲ್ತವೆ. ನಮ್ಮಲ್ಲಿ ಅವರೆಲ್ಲ ಅಡಿ ಹಾಕಿ ಹೋಗ್ಬಿಡ್ತಾರೆ. ಅವರಿಗೆ ಮುದುಕರೆಲ್ಲ ಒಬ್ಬರು ದಾಟುತ್ತೆ ಹೇಳಿದ್ರೆ ಬಹಳ ಕಷ್ಟ. ನಾಗರಿಕರು ಹೇಳಿ ನಾನು ಇರುವುದು ಇನ್ನೊಬ್ಬರಿಗೆ ಬರಲಿಕ್ಕೆ ಅವಕಾಶ ಕೊಡ್ತೀನಿ. ಲೀವ್ ಅಂಡ್ ಲೆಟ್ ಅದರ್ಸ್ ಲೀವ್ ಒಂದು ಪ್ರಯತ್ನ. ಇದು ನಮ್ಮಲ್ಲಿ ನಾಗರಿಕರಾಗಿ ಭಾರತೀಯರು ಒಳ್ಳೆ ಆಗಬೇಕು. ನಿಜವಾದ ಭಾರತೀಯರಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆ ಹೇಳ್ತಾರೆ ಪುರುಷ ಹೇಗಿರಬೇಕು ಅಂದ್ರೆ ಭಾರತೀಯ ಒಬ್ಬ ಹಾಗಿರಬೇಕು. ಅದನ್ನು ಯೋಚನೆ ಮಾಡಿ ನಾವೆಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಭಾರತ ಮತ್ತೆ ಮುಂದೆ ಸಾಗಿ ವಿಶ್ವದ ಗುರು ಆಗಲಿಕ್ಕೆ ಸಾಧ್ಯವಾಗುವುದು. ಇದನ್ನೆಲ್ಲ ಒಂದು ಕನಸು ಹೇಳಿದವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಈ ಉದಾತ್ತ ಮನೋಭಾವವನ್ನು, ರಾಷ್ಟ್ರೀಯತೆ, ಸ್ವದೇಶಿಯ ಅಭಿಯಾನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ನಾವು ಭಾರತೀಯರೆಲ್ಲ ಮೈಗೂಡಿಸಬೇಕು. ಇವತ್ತೇ ನಾವು ನಿರ್ಧಾರ ಮಾಡಬೇಕು. ವಿ ಶುಡ್ ದ ಬೆಸ್ಟ್ ಅಂತ ಕೆಲಸವನ್ನು ಮಾಡಬೇಕು. ಕಲಾಮರು ಹಾಗೆ ಎಷ್ಟು ಸರಳವಾಗಿದ್ರು ಹೇಳಿದ್ರೆ, ಅವರು ಅಧ್ಯಕ್ಷರಾಗುವವರೆಗೆ ಬೆಂಗಳೂರಲ್ಲಿ ನಾನೇ ಅವರನ್ನು ಕೂಡ ಹೋಗ್ತಾ ಇದ್ದೆ. ಒಬ್ಬ ಶಿಷ್ಟಾಧಿಕಾರಿಯಾಗಿ ಅವರನ್ನು ಶಿಷ್ಟಾಚಾರಾಧಿಕಾರಿಯಾಗಿ ವಿಮಾನ ನಿಲ್ದಾಣಕ್ಕೆ ಬಿಡುವಾಗ ಅವರು 1985ನೇ ಇಸವಿಯ ನೀಲಿ ಎಂಬಾಸಿಡರ್ ಕಾರಲ್ಲಿ ಹೋಗ್ತಾ ಇದ್ದಾರೆ. ಅವರ ಕಟ್ಟಾಜ್ಞೆ ವಿಮಾನಕ್ಕೆ, ನನ್ನ ವಾಹನಕ್ಕೆ AC ಇರಬಾರದು, ಒಂದು ಅತುರಿಯ ಪ್ಲೇಟ್ ಇರಬಾರದು ಅಂತ ನಿರ್ದೇಶಕರು. ಅದಕ್ಕೆ ಐಷಾರಾಮಿ ಪರದೆಗಳಿರಬಾರದು, ಐಷಾರಾಮಿ ಸೀಟುಗಳಿರಬಾರದು, ಅದರಲ್ಲಿ ಊಟ ಇರಬಾರದು, ಕೆಂಪು ದುಲ್ಪ ಇರಬಾರದು ಹಾಗೆ ಹೇಳಿ. ಆಗ ಇನ್ನೊಬ್ಬ ಕಾರ್ಯಗಳೆಲ್ಲ ಬಂದಿತ್ತು. ಇನ್ನೊಬ್ಬ ಕಾರ್ಯಗಳು ಹೋಗಿಲ್ಲ. ಅದೇ ನಾವು ಭಯಪಟ್ಟು ಅದನ್ನು ಚೇಂಜ್ ಮಾಡಲೇ ಇಲ್ಲ. ಹಠ ಹಿಡಿದು ಅದನ್ನು ಉತ್ತಮ ಪರಿಸ್ಥಿತಿ ಇತ್ತು. ಕಲಾಮರನ್ನು ಹಳೆಯ ವಿಕಾಸದ ಕಾಲದಲ್ಲಿ ಕರ್ಕೊಂಡು ಹೋಗಿದ್ದೆವು. ಅವರು ಚುನಾವಣೆ ಹೋಗುವ ಆ ದಿನ ಕೂಡ ನಾನು ಅದೇ ಕಾರಲ್ಲಿ ಎಂಬಾಸಿಡರ್ ಕಾರಲ್ಲಿ ಕಲಾಮರನಿದೆ ಬೆಂಗಳೂರು ನಿಲ್ದಾಣಕ್ಕೆ ಬಿಟ್ಟಿದ್ದೇನೆ. ನನ್ನಿಂದಾಗಿ ದೇಶಕ್ಕೆ ಖರ್ಚಾಗಬಾರದು. ಡೈರೆಕ್ಟರ್ಗಳಿಗೆ, ಸೇನಾಧಿಕಾರಿಗೆ ಕಟ್ಟಪ್ಪಣೆ, ನನ್ನಲ್ಲಿ ಕೆಲಸ ಇದ್ರೆ ವಿಮಾನ ನಿಲ್ದಾಣಕ್ಕೆ ಬನ್ನಿ, ನಿಮಗೆ ಕೆಲಸ ಇಲ್ಲದ್ರೆ ಭಾರತ ಸರ್ಕಾರದ ತೆರಿಗೆ ಅಂತ ಪೆಟ್ರೋಲ್ ಸುಟ್ಟು ಬರಬೇಡಿ. ಕಲಾಮರ ವಿಮಾನ ನಿಲ್ದಾಣಕ್ಕೆ ಕಾಣಲಿಕ್ಕೆ ಹೆಡ್ತಿದ್ರು, ಬಂದು ಅಡಗ್ತಿದ್ರು. ಕಲಾಂ ನಮಗೆ ಬೈದುಬಿಟ್ಟಾರು. ವಾಟ್ ಮೇಡ್ ಯು ಟು ಕಮ್ ಹಿಯರ್? ವಾಟ್ ಆರ್ ಯು ಹ್ಯಾವಿಂಗ್? ನೋಡಿ, ಇದು ದೇಶದ ಅಧ್ಯಕ್ಷ ಆಗಿರುವಾಗ ಅವರು ಬೆಳಗಿನ ಜಾವ 3 ಗಂಟೆಗೆ ದೆಹಲಿಯಿಂದ ಹೊರಟು ಭಾರತ ಮೂಲೆಗೆ ಯಾರು ಎದ್ದಿರದ ಟೈಮಿಗೆ ಬಂದು ಆಗಮಿಸಿ ನಗರದಲ್ಲಿ ರಾಜಭವನ ಅಥವಾ ಅತಿಥಿಗರ ನೋಡ್ತಿದ್ರು. ಅಂದ್ರೆ ನನ್ನಿಂದ ಟ್ರಾಫಿಕ್ ಜಾಮ್ ಆಗಬಾರದು, ರಸ್ತೆ ನಿಲ್ಲಿಸಬಾರದು. ಸಂಜೆ ಕೂಡ ಹಾಗೆ ಕೆಲಸ ಮುಗಿಸಿ ಹೋಗುವ 12 ಗಂಟೆ ರಾತ್ರಿ ಮೇಲೆ ಅವರು ವಯೋವೃದ್ಧರು ಹೋಗ್ತಿದ್ರು. ಈಗ ಮಂತ್ರಿ ಮಹೋದಯರು ಕಲಾಮರು ನನ್ನವರ ವಿಚಾರ ಶಿಷ್ಟಾಚಾರ ಕೇಳುತ್ತೇನೆ, ಧಾರ್ಮಿಕ ಅವರ ಇಡೀ 500 ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಅವರು ಮಸೀದಿಗೆ ಪ್ರಾರ್ಥನೆಗೆ ಹೋಗಿಲ್ಲ. ಬಹಳ ಜನ ಅವರು ಮಾತಾಡ್ತಿದ್ರು ವಿರುದ್ಧದ್ದು ಹಾಗೆ ಇದೆ. ಅದರ ಬುದ್ಧಿಯನ್ನು ಗೊತ್ತಿಲ್ಲ. ನಾನು ಮಸೀದಿಗೆ ಹೋದ್ರೆ ಅರ್ಧ ದಿವಸ ಮಸೀದಿಯನ್ನು ಬಂದ್ ಮಾಡ್ತಾರೆ. ಜನರು ಪ್ರಾರ್ಥನೆ ಮಾಡೋದಿಲ್ಲ. ನನ್ನ ಬಾಂಧವರ ಯಾರು ನಾನು ಹೋಗಿ ತೊಂದರೆ ಮಾಡಲ್ಲ. ಅವರು ಇದ್ದದ್ದು 2 ರೂಮ್ನಲ್ಲಿ. ನಮ್ಮ ಡಿಆರ್ಡಿಗಳು ಹಾಸ್ಟೆಲಲ್ಲಿ 2 ರೂಮ್. ರಾಷ್ಟ್ರಪತಿ ಭವನದಲ್ಲಿ 350 ಕೋಣೆಗಳಿದ್ರು ಕೂಡ ಅವರು ಇದ್ದದ್ದು 2 ರೂಮಲ್ಲಿ. ಬೇರೆಲ್ಲ ವಿದೇಶಿಗೆ ಕೊಟ್ಟಿದ್ರು ಸರಳಾಗಿ. ಆ ಒಳಗಿನ ರೂಮಲ್ಲಿ ಚಾದರ ಹಾಕೊಂಡು ನಮಾಜ್ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದನ್ನು ನೀವು ತೊಂದರೆ ಮಾಡಿದ್ರೆ ಸಾರ್ವಜನಿಕವಾಗಿ ಇದು ನಮ್ಮ ಅಧಿಕಾರ ಶಾಹಿಗಳಿಗೆ ದೊಡ್ಡ ನಾವೇನಾದ್ರೂ ಮಂತ್ರಿಗಳಾದ್ರೆ ನಾವು ಟೆಂಪಲ್ಗಳನ್ನು ಮಾಡ್ತೇವೆ, ಇಂಥ ದೇವಸ್ಥಾನಗಳಿಗೆ ಹೋಗ್ತೇವೆ, ಎಲ್ಲ ಸ್ವಾಮಿಗಳಿಗೆ ಗುರುಸೋತಿದ್ದೆ, ಎಲ್ಲ ಸ್ವಾಮಿಗಳು ಆಶೀರ್ವಾದ ಕೊಡ್ತಾರೆ ಎಲ್ಲ ಕಡೆ, ಕ್ರಿಶ್ಚಿಯನ್ ಪಾದ ಎಲ್ಲ ಕಡೆ. ಆಮೇಲೆ ಒಂದು ಎಲ್ಲ ಪೇಪರ್ನಲ್ಲಿ ಅವರಿಗೆ ಆಶೀರ್ವಾದ ಕೊಡೋದನ್ನು ಕಾಣ್ತೇವೆ. ನಮ್ಮ ಮಠಾಧೀಶರು, ಮಠದವರು, ದೇವಸ್ಥಾನ ಎಲ್ಲ ಗುರುಗಳಾಗೆ ಅವರು ಬಹಳ ಅದರಲ್ಲಿ ಬಹಳ ಜಾತ್ಯಾತೀತ. ಕೂಡಲೇ ಅವರಿಗೆ ಟೈಮ್ ಉಂಟು, ಬೇರೆ
ನಿಲ್ಲಬೇಕು. ಅವರೆಲ್ಲ ಕೊಡ್ತಾರೆ. ನಾವು ಮಾಡಿದ್ದಾರೆ. ನಾವು ಯಾವತ್ತೂ ಈ ಕೆಲಸ ಮಾಡಿಲ್ಲ. ಅಂದರೆ ರಾಷ್ಟ್ರದ ಚಿಂತನೆ ದೇಶಕ್ಕಾಗಿ ನಾವು ಪೈಸೆ ಕೂಡ ಅವರ ಮತಗ್ರಹಣ ದಿವಸ ಒಂದು ಬಸ್ಸಿನವರು ರಾಮೇಶ್ವರದಿಂದ ಬಂದಿದ್ರು. ಅವರು ಒಂದು ಮಾತು ಹೇಳಿದ್ರೆ ಒಂದು ವಿಮಾನವೇ ಬರ್ತಿದ್ರು. ಇಲ್ಲ, ಅವರು ಸಾಧಾರಣ ಸೆಕೆಂಡ್ ಕ್ಲಾಸ್ ರೈಲ್ವೆ ಯಾತ್ರೆ ಮಾಡಿಕೊಂಡು ಯಾವುದೇ ಸರ್ಕಾರದ ಯಂತ್ರಗಳನ್ನು ಬಳಸದೆ ಅಲ್ಲಿಂದ ಒಂದು ಬಸ್ಸನ್ನು ಬಾಡಿಗೆಗೆ ಹಿಡಿದು ಅದಕ್ಕೆ ಕೂಡ ದುಡ್ಡು ಕೊಟ್ಟು ಅವರಿದ್ದಷ್ಟು ದಿವಸ ಕೂಡ ಅದರ ರೂಮಿನ ಬಾಡಿಗೆಯನ್ನು ಕೊಟ್ಟು ಅವರು ಪದಗ್ರಹಣ ಕೂಡ ಹಾಗೆ ಹೋಗಿದ್ದಾರೆ. ಎಲ್ಲ ಖರ್ಚನ್ನು ಕಲಾಮರಿಗೆ ವಹಿಸಿದ್ದಾರೆ. ಇಲ್ಲಿ ಸನ್ಮಾನವು ಹಾರ ಹಾಕಬಾರ್ದು. ಯಾರಾದ್ರೂ ಹಾಕಿದ್ರೆ ವಿಮಾನ ನಿಲ್ದಾಣದಲ್ಲಿ ನಾನು ಇಟ್ಕೊಂಡು ಹೋಗ್ತಿದ್ದೆ. ಅವರು ಕಾರ್ ನಿಲ್ಲಿಸಿ ವಿಮಾನ ನಿಲ್ದಾಣ ಹೋಗುವುದು ಅವಳು ಯಾರಾದ್ರೂ ಹಿರಿಯ ಕಾನ್ಸ್ಟೇಬಲ್ ಇದ್ರೆ ಕರೀರಿ, ಇನ್ಸ್ಪೆಕ್ಟರ್ ಅಲ್ಲ, DCP ಅಲ್ಲ, ಅಲ್ಲ ಇದ್ರು ಒಬ್ಬ ಕಾನ್ಸ್ಟೇಬಲ್ ಅಜ್ಜ ಇದ್ದಾರೆ ಅಂತ ಕಾಣೋಣ ಹಿರಿಯ, ಅವನಿಗೆ ಕರೆದು ಅಲ್ಲಿಂದ ಹಾರವನ್ನು ಅವರಿಗೆ ಹಾಕ್ತೀವಿ. ಆಮೇಲೆ ಇದು ಬಾಲಕೃಷ್ಣ ಇತ್ತು, ನಂಗೆ ತಮಾಷೆ ಮಾಡುದು, ಜಯ ಇದು ನಿಮ್ಗೆಲ್ಲ ನಿಮಗೆ ಒಳ್ಳೆ ಸಂಬಳ ಕೊಡ್ತೇವೆ ನಾವು, ನನಗೆ ಅಪ್ಪಲೆಲ್ಲ ಕೊಡೋದಿಲ್ಲ ಅಂತ ನೋಡ ಪೊಲೀಸರಿಗೆಲ್ಲ ಹಂಚಿಬಿಡು ಅಲ್ಲಿ ಬಡವಾಡಿಗಳು. ಆಮೇಲೆ ಅವರಿಗೆ ಪೇಮೆಂಟ್ ಕೊಟ್ಟಿದ್ದ ಹೋಗಿ ಕಚೇರಿಯಲ್ಲಿ ಇಡು, ಕಚೇರಿಯಲ್ಲಿ ಇಡು. ಅಷ್ಟು ಫಂಕ್ಷನ್ಗೆ ಹೋಗಿ ಬಂದ ಕಲಾಂ ವಿಮಾನಕ್ಕೆ ಹತ್ತುವಾಗ ಅವರು ಫೀಲ್ ಏನು ರಾಷ್ಟ್ರಪತಿಯಾಗಿ ಸಿಕ್ಕಿದ ಎಲ್ಲ ಬಡವಣಿಗೆಯನ್ನು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಒಂದು ಮಗು ಬರ್ತ ಗ್ರೀಟಿಂಗ್ ಕಾರ್ಡ್ ಅನ್ನು ಕೂಡ ಅವರು ರಿಸರ್ವ್ ಮಾಡಿ ಒಂದು ಇರಲಿಲ್ಲ, ಎಲ್ಲ ಅಚ್ಚುಕಟ್ಟಾಗಿಟ್ಟಿದ್ದಾರೆ. ಯಾವ ರಾಷ್ಟ್ರಪತಿಯಾಗಿ ಒಂದು ಬ್ಯಾಗ್ ಇಟ್ಕೊಂಡಿದ್ದಾರೆ. ಅವ್ರ ರಾಷ್ಟ್ರಪತಿ ಆದಾಗ ನಾವೆರಡು ನಿಂತಿರುವ ದೊಡ್ಡ ಲಾರಿ ತಗೊಂಡವರು ಅವ್ರು ನಗಾಡಿದ್ರು. Why you bring all this? Do you think that there's so much luggage I'm having? ಎರಡು ಬ್ಯಾಗ್ ಇಟ್ಕೊಂಡು ಬಂದು ಇದೇ ನನ್ನದು ಎಲ್ಲ ಲಾರಿಗಳಿಂದ ಅದೇ ಎರಡು ಬ್ಯಾಗ್ ಹೊರಗೆ ಬಂದು ಗೀತೆ ಮುಂದೆ ಹೋಗು, ಸಂಗೀತ ಕೇಳ್ತಿಂದ ಹೋಗು, ನಮಾಜ್ ಮಾಡ್ತಿಂದ ಹೋಗು, ಇಗರ್ಜಿಗಳಿಗೂ ಹೋಗಿದ್ದಾರೆ. ಅಖಂಡವಾದ ವಿಶ್ವಾಸ ದೇವನಲ್ಲಿ ಯಾವತ್ತಾದರೂ. ಹಾಗಾಗಿ ತನ್ನ ಜೀವನದಲ್ಲಿ ಕೂಡ ಈ ಆದರ್ಶವನ್ನು ಪರಿಪಾಲಿಸಿದ್ದಾರೆ. ನಾವು ಸ್ವಲ್ಪ ಹೊತ್ತಲ್ಲೆಲ್ಲ ಕೇಳಿದ್ದೇವೆ. ನೀವೆಲ್ಲ ಬಹಳ ಸಂತೋಷದಲ್ಲಿ ಪಾಲ್ಗೊಂಡಿದ್ದೀರಾ. ನನಗೊಂದು ನಿಮ್ಮ ಒಟ್ಟಿಗೆ ಮಾತಾಡಿ ಅನುಭವಗಳನ್ನು ಹಂಚುವ ಅವಕಾಶ ಸಿಕ್ಕಿದ್ದು. ನಾನು ಕೂಡ ಒಂದು 10 ವರ್ಷ ಯುವಕನಾಗಿದ್ದೇನೆ ಇವರು. ಹಾಗಾಗಿ ಈ ಭಾರತ ಮಾತೆಯನ್ನು ಪ್ರೀತಿಸುವುದು, ಪ್ರದೇಶ ಅಭಿಮಾನ, ಹೆಚ್ಚು ಪ್ರೀತಿ, ವಿಶ್ವಾಸ ಎಲ್ಲರೂ ಕೈಗೊಳಿಸುವುದು, ದೇಶವನ್ನು ದೊಡ್ಡದಾಗಿ ಮಾಡುವ, ವಿಶ್ವದ ಗುರುವಾಗಿ ಉಳಿಲಿ, ನಿಮ್ಮೆಲ್ಲರ ಪಾಲ್ಗೊಳ್ಳಿಕೆ ಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.